ಎನರ್ಜೆಟಿಕ್ enthusiastic students and future chemistry toppers. ಹೇಗಿದ್ದೀರಾ ಎಲ್ರು? Welcome you all to PW Kannada 9th and 10th channel and to the batch Abhimanyu. We are in Chemistry Carbon and Compounds chapter, lecture number 13. Previous class ನಲ್ಲಿ ಏನು ಹೇಳ್ಕೊಟ್ಟಿದ್ದೆ ಅಂತ ಹೇಳಿ ರಿಕಾಲ್ ಮಾಡಿ ನೋಡೋಣ. ನೆನಪಾಯ್ತಾ? ಏನು NCERT ಎಕ್ಸಸೈಸ್ ಕ್ವೆಶನ್ಸ್ ಅಂಡ್ ಆನ್ಸರ್ಸ್ ನಾವು ಡಿಸ್ಕಷನ್ ಮಾಡಿದ್ವಿ. ಅದಕ್ಕೂ ಮುಂಚೆ ಇಂಟೆಕ್ಸ್ ಕ್ವೆಶನ್ಸ್ ಕೂಡ ನಾನು ಕವರ್ ಮಾಡಿದ್ದೆ. ನೀವು ನೋಟ್ಸ್ ಬರ್ದಿದ್ದೀರಾ ಅಂತ ಹೇಳಿ ನಾನು ಅನ್ಕೊಳ್ತೀನಿ. ಇಲ್ವಾ? ಟೇಕ್ ಟೈಮ್ ಆ್ಯಂಡ್ ಕಂಪ್ಲೀಟೆಡ್, ನೋ ವರೀಸ್. ಸೊ ಈಗಿನ ಕ್ಲಾಸ್ನಲ್ಲಿ ಅಂದರೆ ಇವತ್ತಿನ ಕ್ಲಾಸ್ನಲ್ಲಿ ಏನು ಮಾಡ್ತೀರಾ ಮೇಡಮ್ ಅಂತ ಹೇಳಿ ಕೇಳಿದ್ರೆ, ಆಕ್ಟಿವಿಟಿ ಬೇಸ್ಡ್ ಕ್ವೆಶನ್ಸ್ನ ಸ್ವಲ್ಪ ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಅನ್ಕೊಂಡೆ. ಸೊ ಕಾರ್ಬನ್ ಕಂಪೌಂಡ್ಸ್ ಚಾಪ್ಟರ್ನಲ್ಲಿ ಆಕ್ಟಿವಿಟಿ ಬೇಸ್ಡ್ ಕ್ವೆಶನ್ಸ್ಗಳು ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗಿದೆ ನಾವು ಈ ಚಾಪ್ಟರ್ನಲ್ಲಿ. ಸೊ 4.1 ಇಸ್ ದ ಸಿಂಪ್ಲೆಸ್ಟ್ ಆಕ್ಟಿವಿಟಿ ವಿಚ್ ಯು ಕ್ಯಾನ್ ಡೂ. ನಿಮಗೆ ಅದಕ್ಕೆ ಟೀಚರ್ಸ್ದು ಹೆಲ್ಪ್ ಬೇಕಾಗಿರಲ್ಲ. 4.2 ಆಕ್ಟಿವಿಟೀಸಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಪ್ ಟು 4.13 ಅಥವಾ 12ವರೆಗೂ ಕೂಡ. ಓಕೆ, ಸೊ ಲೆಟ್ ಮೀ ಬಿಗಿನ್. 4.112 4.2 ಇಂದ 4.12ವರೆಗೂ ಕೂಡ ನಾವು ಆಕ್ಟಿವಿಟಿಯನ್ನು ಡಿಸ್ಕಷನ್ ಮಾಡೋಣ. ಈಗ ನಿಮಗೆ ಹೋಮೋಲೋಗಸ್ ಸೀರೀಸ್ ಬಗ್ಗೆ ನಾನು ಹೇಳ್ಕೊಟ್ಟಿದ್ದೆ. ಏನು ಟ್ರಿಪ್ಲೆಟ್ಸ್ ಮತ್ತು ಟ್ವಿನ್ಸ್, ಇದು ಅಪ್ಪ ಅಮ್ಮ ಯಾರಿದ್ದಾರೆ ಅವ್ರನ್ನ ನೀವು ಫಂಕ್ಷನಲ್ ಗ್ರೂಪ್ ಅಂತ ಹೇಳಿ ಕರೆದ್ರೆ, ಟ್ವಿನ್ಸನ್ನು ನೀವು ಬೇಕಾದರೆ ಹೋಮೋಲೋಗಸ್ ಸೀರೀಸ್ದು ಮೆಂಬರ್ಸ್ ಅಂತ ಹೇಳಿ ಕರಿಬೋದು. ಐಡೆಂಟಿಕಲ್ ಆಗಿರುತ್ತೆ ಇವ್ರದ್ದು. ಏನು ಜನರಲ್ ಫಾರ್ಮುಲಾ, ಅಪ್ಪ ಅಮ್ಮ ಇಬ್ಬರಿಗೂ ಕೂಡ ಟ್ವಿನ್ಸಿಗೆ ಸೇಮ್ ಇರ್ತಾರೆ. ಆಯಿತಾ? ಕೆಮಿಕಲ್ ಪ್ರಾಪರ್ಟೀಸ್ ತುಂಬ ಸಿಮಿಲರ್ ಇರುತ್ತೆ. ಫಿಸಿಕಲ್ ಪ್ರಾಪರ್ಟೀಸ್ನಲ್ಲಿ ಸ್ಲೈಟ್ ವೇರಿಯೇಷನ್ಸ್ನ ನೀವು ನೋಡ್ತೀರಾ. ಸೊ ತುಂಬ ನಾವು ಮ್ಯಾಚ್ ಮಾಡೋಕ್ಕೆ ಹೋಗೋದು ಬೇಡ. ಸೊ ಲೆಟ್ಸ್ ಗೆಟ್ ಇನ್ ಟು ದ ಕಾನ್ಸೆಪ್ಟ್. ನಿಮಗೆ 3 ಪೇರ್ ಕೊಟ್ಟಿದ್ದಾರೆ. ಫಸ್ಟ್ ಪೇರ್ ಇಸ್ ಮೆಥನಾಲ್ ಆ್ಯಂಡ್ ಇಥೈಲ್ ಆಲ್ಕೋಹಾಲ್, ನಾನು ಆಲ್ರೆಡಿ ಬರ್ದಿದ್ದೀನಿ. ಸೆಕೆಂಡ್ ಪೇರ್ ಎಥನಾಲ್ ಆ್ಯಂಡ್ ಪ್ರೊಪನಾಲ್. ಓಕೆ, C2H5OH ಹಾಗೂ C3H7OH. ಇದು ನಿಮ್ಮ ಸೆಕೆಂಡ್ ಪೇರ್. ಥರ್ಡ್ ಪೇರ್ ಏನು ಗೊತ್ತಾ? ಪ್ರೊಪನಾಲ್ C3H7OH ಹಾಗೂ C4H9OH. ಸೊ ಈ ಎಲ್ಲ ಪೇರ್ನಲ್ಲೂ ಅಂದರೆ ಒಂದು ಪೇರ್ ತಗೊಳ್ಳಿ ಫಸ್ಟಿಗೆ. ಆ ಪೇರ್ನಲ್ಲಿರುವಂತಹ ಡಿಫ್ರೆನ್ಸ್ ಏನು ಅಂತ ಹೇಳಿ ಬರೀಬೇಕು. ದಿಸ್ ಇಸ್ ಆ ಫಸ್ಟ್ ಪೇರ್, ಸೆಕೆಂಡ್ ಪೇರ್, ಥರ್ಡ್ ಪೇರ್. ಆಯ್ತಾ? ಸೊ ಫಸ್ಟ್ ಪೇರ್ನಲ್ಲಿರುವ ಡಿಫ್ರೆನ್ಸ್ ಏನು? ಇಲ್ಲಿ 1 ಕಾರ್ಬನ್, ಇಲ್ಲಿ 2 ಕಾರ್ಬನ್, 2 - 1 ನೋಡಿ. ಟೋಟಲ್ ಹೈಡ್ರೋಜನ್ 3 + 1 4 ಇದೆ ಮೆಥನಾಲ್ ಕಂಪೌಂಡ್ನಲ್ಲಿ. ಈ ಮೆಥನಾಲ್ ಕಂಪೌಂಡ್ನಲ್ಲಿ ಒಟ್ಟು ಎಷ್ಟು ಹೈಡ್ರೋಜನ್ ಇದೆ? 4 ಹೈಡ್ರೋಜನ್ ಇದೆ. ಸೊ ಎಥನಾಲ್ನಲ್ಲಿ ಎಷ್ಟಿದೆ? 6 ಇದೆ ಮೇಡಮ್. 5 ಮತ್ತು 1 6 ಅಂತ ಹೇಳಿ ನಮ್ಮ ಮ್ಯಾಥ್ಸ್ ಮಿಸ್ ಹೇಳ್ಕೊಟ್ಟಿದ್ದಾರೆ. ಸೊ 6ರಲ್ಲಿ 4 ಹೋದ್ರೆ ಎಷ್ಟು? 2 ಮೇಡಮ್. ಸೊ ಇಟ್ ಇಸ್ ದ CH2 ಡಿಫ್ರೆನ್ಸ್. ಹೌದಾ? C3 C2 3 - 2, 3ಯಲ್ಲಿ 2 ಕಳೆದ್ರೆ ಎಷ್ಟು? 1 ಮೇಡಮ್. ಗುಡ್. ನೀವೇ ಆನ್ಸರ್ ಹೇಳ್ತೀರಾ ಅಂತ ಹೇಳಿ ನಾನೇ ಪ್ರೆಡಿಕ್ಟ್ ಮಾಡಿಕೊಂಡು ನಾನೇ ಇಲ್ಲಿ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಓಕೆ, ಸೊ C2H5OH ಅಲ್ಲಿ ಟೋಟಲ್ ಹೈಡ್ರೋಜನ್ ಎಷ್ಟು? 6. ಪ್ರೊಪನಾಲ್ನಲ್ಲಿ ಟೋಟಲ್ ಹೈಡ್ರೋಜನ್ ಎಷ್ಟು? 7. ಹೇಗೆ? ಇಲ್ಲೊಂದು 7 ಪ್ಲಸ್ 1 8 ಅಲ್ವಾ ಮೇಡಮ್? 7 ಅಂತ ಹೇಳಿದ್ರಿ ನೀವು, ಕೇಳಿ ಕ್ವೆಶ್ಚನ್ ನನ್ನ ಹತ್ರ. ಓಕೆ, ಸೊ ಪ್ರೊಪೆನಾಲ್ನಲ್ಲಿ 8, ಎಥನಾಲ್ನಲ್ಲಿ 6, 8 - 6 ಎಷ್ಟು? 2. ಸೊ ಇಲ್ಲೂ ಕೂಡ ಡಿಫ್ರೆನ್ಸ್ ಏನಾಯ್ತು? 2 ಆಯ್ತು. ಥರ್ಡ್ ಪೇರ್ ಚೆಕ್ ಮಾಡಿ. ದೇರ್ ಆರ್ 4 ಕಾರ್ಬನ್ ಇನ್ ಬ್ಯೂಟನಾಲ್, 3 ಕಾರ್ಬನ್ ಇನ್ ಪ್ರೊಪನಾಲ್. 4 - 3 1 ಮೇಡಮ್. ವೆರಿ ಗುಡ್. 7 + 1 there are 8 hydrogen. ಎಲ್ಲಿ? ಪ್ರೊಪನಾಲ್ನಲ್ಲಿ. and there are 10 hydrogen in butanol. 10 - 8 ಎಷ್ಟು? 2 CH2. so what is the difference between these two compounds? 1 carbon, 2 hydrogen. What is the difference between the second pair? Same, 1 carbon, 2 hydrogen. Third pair, 1 carbon, 2 hydrogen. So ಪ್ರತಿ ಪೇರ್ನಲ್ಲಿ the difference is 1 carbon and 2 hydrogen. ಹೌದಾ? ಸೊ ಅದನ್ನೇ ನೀವು ಡಿಫ್ರೆನ್ಸ್ ಇನ್ ಮಾಲಿಕ್ಯುಲರ್ ಮಾಸ್ ಕಂಡಿಡಿದ್ರೆ, ಒಂದು ಕಾರ್ಬನ್ ಇದು ಮಾಸ್ ಎಷ್ಟು? 12. ಒಂದು ಹೈಡ್ರೋಜನ್ ಇದು ಮಾಸ್ ಎಷ್ಟು? 1. ಸೊ ಹಾಗಾದ್ರೆ CH2 ಅಂತ ಹೇಳೋದ್ರಲ್ಲಿ 2 ಹೈಡ್ರೋಜನ್ ಇದೆ. ಸೊ 12 + 2 = 14 ಯುನಿಫೈಡ್ ಮಾಸ್, 14 ಯುನಿಫೈಡ್ ಮಾಸ್, 14 unified mass. So calculate the difference in the formula
and molecular mass ಅಂತ ಹೇಳಿ ಕೇಳಿದ್ರೆ this is what you should do. Most probably this question is going to be from homologous series. Homologous series ನಲ್ಲಿ ಪ್ರತಿ compounds ಗೆ the difference is 1 carbon and 2 hydrogen. Clear? Very good. Next activity ಅಂತ ಹೇಳಿದ ತಕ್ಷಣ ನಾವು ಆಕ್ಟಿವಿಟಿ 4.3 ಹೋಗ್ತಾ ಇಲ್ಲ. ಆಕ್ಟಿವಿಟಿ 4.2 ನಲ್ಲಿ ಸೆಕೆಂಡ್ ಕ್ವೆಶ್ಚನ್. ಸೊ ಇಲ್ಲಿ ಕ್ವೆಶ್ಚನ್ ನಂಬರ್ 2 ಫ್ರಮ್ ಆಕ್ಟಿವಿಟಿ 4.2 ಅಂತ ಹೇಳಿ. ಓಕೆ, ಸೊ ಈಸ್ ದೇರ್ ಎನಿ ಸಿಮಿಲಾರಿಟಿ ಇನ್ ದೀಸ್ ತ್ರೀ? ಹೌದು, ಆ ಮೂರು ಪೇರ್ನಲ್ಲೂ ಏನಾದರೂ ಸಿಮಿಲಾರಿಟೀಸ್ ಇದೆಯಾ? ಎಸ್. ಏನು? ದೇ ಕಂಟೈನ್ OH ಗ್ರೂಪ್. ಹೌದಾ? ಈ ಮೂರು ಪೇರ್ ಅಂತ ಹೇಳಿದ್ರೆ ದೇ ಟುಕ್ ಎಥನಾಲ್, ಪ್ರೊಪೆನಾಲ್ ಅಂಡ್ ಬ್ಯೂಟನಾಲ್. ಮೂರು ಪೇರ್ ಅಂತ ಹೇಳಿದ್ರೆ ಯಾರು ಮಕ್ಕಳೇ? ಸಾರಿ, ಮೆಥನಾಲ್ CH3OH, C2H5OH, ಇಥೈಲ್ ಆಲ್ಕೋಹಾಲ್ ಅಥವಾ ಎಥನಾಲ್ C3H7OH, ಪ್ರೊಪನಾಲ್ C4H8OH, ಬ್ಯೂಟನಾಲ್. 4 ಕಂಪೌಂಡ್ಸ್ ಅಥವಾ ಅವ್ರು ಕೊಟ್ಟಿರುವಂತಹ ಮೂರು ಪೇರ್. ಸೊ ಆ ಮೂರು ಪೇರ್ನಲ್ಲಿ ಏನಾದರೂ ಸಿಮಿಲಾರಿಟೀಸ್ ಇದೆಯಾ? ಇತ್ತು. ವಾಟ್ ವಾಸ್ ದ್ಯಾಟ್? ಫಂಕ್ಷನಲ್ ಗ್ರೂಪ್. ಕ್ವೆಶ್ಚನ್ ನಂಬರ್ 3 ಫ್ರಮ್ ದ ಸೇಮ್ ಆಕ್ಟಿವಿಟಿ. ಏನು? ಅರೇಂಜ್ ದೀಸ್ ಆಲ್ಕೋಹಾಲ್ಸ್ ಇನ್ ದ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಕಾರ್ಬನ್ ಆಟಮ್ಸ್ ಟು ಗೆಟ್ ಅ ಫ್ಯಾಮಿಲಿ. Can we call this as a family of homologous series? Yes, they are homologous series because they show a difference of CH2 group. ನೀವು ಅರೇಂಜ್ ಮಾಡ್ಬೇಕಾದ್ರೆ ಫಸ್ಟ್ ಮೆಥನಾಲ್ ಕಮ್ಸ್, ಎಥನಾಲ್, ಪ್ರೊಪನಾಲ್ ಅಂಡ್ ಬ್ಯೂಟನಾಲ್. ನನ್ನ ಹೆಸರು ಬರೀಲ್ಲ ಇಲ್ಲೇ ನಿಮಗೆ, ಹಾಗಾಗಿ ರೆಫರೆನ್ಸಿಗೆ ಕೂಡ ತಗೊಳ್ಬೋದಲ್ವಾ? ಮೆಥ್ ಏನ್ ಓಲ್, ಮೆಥನೋಲ್, ಇತ್ ಏನ್ ಓಲ್, ಎಥನೋಲ್, ಪ್ರೋಪ್ ಏನ್ ಓಲ್, ಪ್ರೊಪನೋಲ್, ಬ್ಯೂಟ್ ಏನ್ ಓಲ್, ಬ್ಯೂಟನೋಲ್. ಹೌದಾ? So that's it from the activity 4.2. There's one more important question from the same activity, that is question number 4. Generate the homologous series for a compounds. ಅಂದ್ರೆ ನೀವು ಜನರೇಟ್ ಮಾಡಬೇಕು homologous series to compounds containing up to 4 carbon for other functional group in given in table below table ಅಂತ ಹೇಳಿ ಬರಿಬಹುದು. ಓಕೆ, ಬಿಲೋ ಟೇಬಲ್ ನಲ್ಲಿ ಕೊಟ್ಟಿರುವಂತಹ ಟೇಬಲ್ ನಲ್ಲಿ ಆಲ್ಕೋಹಾಲ್ ಇದೆ, ಆಲ್ಡಿಹೈಡ್ ಇದೆ, ಕೀಟೋನ್ ಇದೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆ. ಸೊ ನಾವು ಬರೆಯೋಣ ಮಕ್ಕಳೇ. ಇದು ಆಲ್ಕೋಹಾಲಿಗೆ ನಾವು ಬರ್ದಿದ್ವಿ, ಆದ್ರೂ ಕೂಡ ಇನ್ನೊಂದ್ಸಲ ಬರೆಯೋಣ. ಇನ್ನು ನೆಕ್ಸ್ಟ್ ಇದು ಯಾರಿಗೆ? ಆಲ್ಡಿಹೈಡಿಗೆ. ಇದು ಕೀಟೋನಿಗೆ ಬರೆಯೋಣ. ಪಕ್ಕದ್ದು ಕಾರ್ಬಾಕ್ಸಿಲಿಕ್ ಆಸಿಡಿಗೆ ಬರೆಯೋಣ. ನಾನು ಇಲ್ಲಿ ನೇಮ್ ಹಾಕ್ಬಿಡ್ತೀನಿ. ಬಾಕ್ಸ್ ನ ಹಾಕ್ಬಿಡ್ಲಾ ಮಕ್ಕಳೇ? ಸೊ ದಿಸ್ ಇಸ್ ಗೋಯಿಂಗ್ ಟು ಬಿ ಆಲ್ಕೋಹಾಲ್, ಆಲ್ಡಿಹೈಡ್, ಕೀಟೋನ್, ಮತ್ತೆ ಕಾರ್ಬಾಕ್ಸಿಲಿಕ್ ಆಸಿಡ್. ಆಲ್ಕೋಹಾಲ್ ಇದು ಫಂಕ್ಷನಲ್ ಗ್ರೂಪ್ ಏನು? OH. ಅಥವಾ ನಾನು ಜನರಲ್ ಆಗಿ ಫಂಕ್ಷನಲ್ ಗ್ರೂಪ್ ಬರಿಬೇಕಂತ ಹೇಳಿದ್ರೆ ಏನ್ ಮಾಡ್ಬೇಕು ಮಕ್ಕಳೇ? ROH. ಆಲ್ಡಿಹೈಡ್ ಏನು ಬರಿಬೇಕು ಮಕ್ಕಳೇ? ನಾನು RCHO ಅಂತ ಹೇಳಿ ಬರಿಬೇಕು. ಹೌದಾ? ಬಿಡಿಸಿ ಬರೀತೀರಾ ಆಲ್ಡಿಹೈಡ್ ಅಂತ ಹೇಳಿದ್ರೆ RC⋯OH ಅಂತ ಹೇಳಿ ಬರಿಬೇಕು. ಕೀಟೋನ್ ಇದು ಹೇಗೆ ಬರಿಬೇಕು ನಾನು? RC⋯OR'. ಅಂತ ಹೇಳಿದ್ರೆ R' ಅಂತ ಹೇಳುವಂಥದ್ದು ಈ R ಕೂಡ ಆಗಿರ್ಬೋದು ಅಥವಾ ಇನ್ನಿತರೆ ಬೇರೆ ಯಾವುದೋ ಒಂದು R ಆಗಿರ್ಬೋದು. R ಅಂತ ಹೇಳಿದ್ರೆ ಏನು? ಆಲ್ಕೈಲ್ ಅಂದ್ರೆ ಇಥೈಲ್, ಮಿಥೈಲ್, ಪ್ರೊಪೈಲ್ ಗ್ರೂಪ್ಸ್ ಅಲ್ವಾ? ಸೊ ಕಾರ್ಬಾಕ್ಸಿಲಿಕ್ ಆಸಿಡ್ ಬಾಕ್ಸ್ ಹೊರಟೋಗ್ಬಿಡ್ತಾ? ಪಾಪ ಕಾರ್ಬಾಕ್ಸಿಲಿಕ್ ಆಸಿಡ್ಗೆ ಬೇಜಾರಾಗ್ತಿತ್ತು, ನನಗೆ ಮಾತ್ರ ಬಾಕ್ಸ್ ಹಾಕ್ಲಿಲ್ಲ, ಬೇರೆ ಎಲ್ರಿಗೂ ನೀವು ಬಾಕ್ಸ್ ಹಾಕಿದ್ರಿ ಅಂತೇಳಿ. ಅರೆ ಎಲ್ಲಿಗೆ ಹೋಗ್ತಿದ್ದೀರಾ ಮಾರ್ರೆ ಬಾಕ್ಸ್? ಹಾ, ಇಲ್ಲಿ ಕುಟ್ಟುತ್ತಿದ್ದೇವಲ್ಲ ಹಾಗೆ. RC⋯OH. This is carboxylic acid. All set. ಈಗ ನಾವು ಬರೆಯುವ ನಮ್ಮ ಡಿಯರೆಸ್ಟ್ ಮಾಲಿಕ್ಯೂಲ್ಸ್ ಅನ್ನ ROH ಇದೆಯಲ್ವಾ? ಸೊ ಹೌ ಡು ಐ ರೈಟ್? 1 2 3 ಅಪ್ ಟು 4 ಕಾರ್ಬನ್. ಸೊ 1 ಕಾರ್ಬನ್ ಅಂತ ಹೇಳಿದ್ರೆ ಮೆಥನಾಲ್
ಅಲ್ವಾ. ವಿತ್ 1 ಕಾರ್ಬನ್ ಹೌ ಡು ಐ ರೈಟ್ ಆಲ್ಡಿಹೈಡ್? ಫಸ್ಟ್ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಅಲ್ಲಿರುವ ಕಾರ್ಬನ್ ಹಾಗೆ ಉಳಿಸ್ಕೊಳ್ಳಿ, ಜಸ್ಟ್ ಆಡ್ 1 ಹೈಡ್ರೋಜನ್. ಸೊ ದಿಸ್ ಇಸ್ ಫಸ್ಟ್ ಕಾರ್ಬನ್ ಆಫ್ ಆಲ್ಡಿಹೈಡ್. ಫಸ್ಟ್ ಕಾರ್ಬನ್ ಆಫ್ ಕೀಟೋನ್ ಅಂತ ಹೇಳಿದ್ರೆ ಮಿನಿಮಮ್ 3 ಕಾರ್ಬನ್ ಅಲ್ಲಿ ಇರಲೇಬೇಕು ಅಲ್ವಾ. ಸೊ ಇಲ್ಲಿ CH3, ಇಲ್ಲಿ CH3 ನೋಡಿ, ಫಸ್ಟ್ ಮೆಂಬರ್ ಅಲ್ಲೇ 3 ಕಾರ್ಬನ್ ಅನ್ಕೊಳ್ಬೇಡಿ. ಫಸ್ಟ್ ಮೆಂಬರ್ ಅಂದ್ರೆ ಫಸ್ಟ್ ಕಾರ್ಬನ್ ಒಂದೇ ಕಾರ್ಬನ್ ಇರಬೇಕು ಅಂತಾರೆ ಏನಿಲ್ಲ. 1 ಕಾರ್ಬನ್ ಅಂತ ಹೇಳಿದ್ರೆ ಫಸ್ಟ್ ಮೆಂಬರ್ ಅಂತ ಹೇಳಿದ್ರೆ 3 ಕಾರ್ಬನ್ ಜೊತೆಲಿ ಇರ್ಬೋದು. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಮೆಂಬರ್ನಲ್ಲಿ ಒಂದೇ ಕಾರ್ಬನ್ ಇರುತ್ತೆ, ಹಾಗಾಗಿ ಈ R ಜಾಗದಲ್ಲಿ ನಾನು H ಬರೆದೆ. ಸೊ ಇವುಗಳೆಲ್ಲವುಗಳು ಏನು? ದ ವೆರಿ ಫಸ್ಟ್ ಮೆಂಬರ್ ಆಫ್ ಆಲ್ಕೋಹಾಲ್ ಸೀರೀಸ್, ಆಲ್ಡಿಹೈಡ್ ಸೀರೀಸ್, ಕೀಟೋನ್ ಸೀರೀಸ್ ಅಂಡ್ ಆಸಿಡ್ ಸೀರೀಸ್. ಸೆಕೆಂಡ್ ಮೆಂಬರ್ ಅನ್ನ ಹೇಗೆ ಬರೀತೀರಾ? R ಜಾಗದಲ್ಲಿ ಏನಾಗ್ತೀರಾ? C2H5OH. ಈಥೇನ್, ಅದರಲ್ಲಿ ಒಂದು ಹೈಡ್ರೋಜನ್ ತೆಗಿರಿ. ಈಥೇನ್, ಇಥೈಲ್, ಒಂದು ಹೈಡ್ರೋಜನ್ ತೆಗೆದ್ರೆ C2H5 ಆಯ್ತು. ಈಥೇನ್ ಅಂದ್ರೆ ಏನು? C2H6, ಅಲ್ಲಿ ಒಂದು ಹೈಡ್ರೋಜನ್ ತೆಗೆದ್ರೆ ಏನಾಯ್ತು? ಇಥೈಲ್, ಇಥೈಲ್ ಆಯ್ತು. ಆಯ್ತಾ? ಇಲ್ಲಿ ಏನ್ ಮಾಡ್ತೀರಾ? ಸೆಕೆಂಡ್ ಮೆಂಬರ್ ಬರೀತೀರಾ ಅಂತ ಹೇಳಿದ್ರೆ ಫಸ್ಟಿಗೆ ಇದನ್ನ ಬರೆದು ಪಕ್ಕದಲ್ಲಿ ಒಂದು ಕಾರ್ಬನ್ ಹಾಕಿ ಅದಕ್ಕೆ 3 ಹೈಡ್ರೋಜನ್ಸ್ ಬರ್ದು ಬಿಡಿ. ನಾನು ಈ ತರ ಬರ್ಕೊಂಡು ಹೋಗಲ್ಲ ಮಕ್ಕಳೇ, ಒಂದು ಸೀರೀಸ್ನ ಕಂಪ್ಲೀಟ್ ಆಗಿ ಬರ್ತೀನಿ, ಅವಾಗ ನಿಮ್ಗೆ ಐಡಿಯಾ ಸಿಗುತ್ತೆ ಹೇಗೆ ಅಂತ ಹೇಳಿ. ಸೊ ಈ ಆಲ್ಡಿಹೈಡ್ ಇದು ಫಸ್ಟ್ ಕಂಪೌಂಡ್ ಎಲ್ರದ್ದು ಬರ್ದೆ. ಈಗ ಏನ್ ಮಾಡ್ತೀನಿ ಗೊತ್ತಾ? ಸೆಕೆಂಡು, ಥರ್ಡು, ಫೋರ್ತ್ ಒಟ್ಟಿಗೆ ಬರ್ದು ಬಿಡ್ತೀನಿ. ಒಂದು ಈಗ ನಾನು ಹೋಮೋಲೋಗ ಸೀರೀಸ್ ಆಫ್ ಆಲ್ಕೋಹಾಲ್ ಅಂದ್ರೆ ಅದ್ರದ್ದು ಫಸ್ಟ್ 4 ಮೆಂಬರ್ನ ಬರ್ದು ಬಿಡ್ತೀನಿ. ಓಕೆನಾ? ಇಥೈಲ್ ಆಲ್ಕೋಹಾಲ್ ಆಯ್ತು. ಪ್ರೊಪೈಲ್ ಆಲ್ಕೋಹಾಲ್ ಏನು? C3H8 ಅಂತ ಹೇಳಿದ್ರೆ ಪ್ರೋಪೇನ್, ಅದರಲ್ಲಿ ಒಂದು ಹೈಡ್ರೋಜನ್ ಅನ್ನ ನಾನು ತೆಗೆದ್ಬಿಟ್ಟು OH ಹಾಕ್ತೀನಿ. ಆಯ್ತಾ? C4H10 ಅಂತ ಹೇಳಿದ್ರೆ ಬ್ಯೂಟೇನ್, ಅದರಲ್ಲಿ ನಾನು ಇವಾಗ 10 ಅಂತ ತೆಗೆದು ಏನ್ ಮಾಡ್ತೀನಿ? 9 ಹಾಕ್ತೀನಿ, ಜೊತೆಗೆ ಒಂದು ಹೈಡ್ರೋಜನ್ ಜಾಗದಲ್ಲಿ OH ಬರೀತೀನಿ. ಸೊ ಇಟ್ ಬಿಕಮ್ಸ್ ವಾಟ್? C4H9OH. ಸೊ ಇದು ಮಿಥೆನಾಲ್, ಎಥೆನಾಲ್, ಪ್ರೊಪನಾಲ್, ಬ್ಯೂಟನಾಲ್. ದೀಸ್ ಆರ್ ವಾಟ್? ಆಲ್ಕೋಹಾಲ್ ಹೋಮೋಲೋಗಸ್ ಸೀರೀಸ್. Next one, aldehyde homologous series, HC double bond OH. ಇದು ಫಸ್ಟ್ ಮೆಂಬರ್ದು ಆಲ್ಡಿಹೈಡ್ ನಲ್ಲಿ ಒಂದೇ ಕಾರ್ಬನ್ ಇರುತ್ತೆ. ಆ ಕಾರ್ಬನ್ ಆ ಫಂಕ್ಷನಲ್ ಗ್ರೂಪ್ ಇದೆ ಆಗಿರುತ್ತೆ. ಓಕೆನಾ? aldehyde homologous series, aldehyde homologous series. ಓಕೆ, ಫಸ್ಟ್ ಮೆಂಬರ್ ಹೇಗೆ ಬರೀತೀರಾ? ಒಂದು ಕಾರ್ಬನ್ H, ಇಲ್ಲಿ ಒಂದು H. ದಿಸ್ ಇಸ್ ಫಸ್ಟ್ ಮೆಂಬರ್. ಮೇಡಮ್ ಕೀಟೋನ್ ರೀ ಮೇಡಮ್, ಆಚೆ ಈಚೆ ಹೈಡ್ರೋಜನ್ ಇದೆಯಲ್ವಾ, ಮಿಡ್ಲಲ್ಲಿ C ಡಬಲ್ ಬಾಂಡ್ ಇದೆಯಲ್ವಾ, ಕೀಟೋನ್ ಆಗ್ಬೇಕು ತಾನೆ? ತಪ್ಪು ಮಕ್ಕಳೇ, ತಪ್ಪು. ಕೀಟೋನ್ ಅಂತ ಹೇಳಿದ್ರೆ ಎರಡು ಜಾಗದಲ್ಲಿ ಏನಿರ್ಬೇಕು? ಕಾರ್ಬನ್ ಇರಬೇಕು. ಹೈಡ್ರೋಜನ್ ಇದ್ದ ತಕ್ಷಣ ಅದು ಕೀಟೋನ್ ಅಲ್ಲ, ಇದು ಆಲ್ಡಿಹೈಡ್ ಆಗುತ್ತೆ. ಹೇಗೆ ಮೇಡಮ್? ಹೇಗೆ ಇದನ್ನ ಆಲ್ಡಿಹೈಡ್ ಅಂತ ಹೇಳ್ತೀರಾ? ಹೇಗೆ ಅಂದ್ರೆ ಆಲ್ಡಿಹೈಡ್ ನಲ್ಲಿ ಒಂದು ಗ್ರೂಪ್ ಆಫ್ ಮಾಲಿಕ್ಯೂಲ್ಸ್ಗಳು ಯಾವತ್ತೂ ಕೂಡ ಏನಾಗಿರ್ಬೇಕು? C ಡಬಲ್ ಬಾಂಡ್ H ಇರಬೇಕು. ನೋಡಿ, ಇದು ಬಂತು ಅಂತ ಹೇಳಿದ್ರೆ ಅದು ಫಿಕ್ಸ್ಡ್, ಅದು ಏನದು? ಆಲ್ಡಿಹೈಡ್, ಅದು ಚೇಂಜ್ ಆಗಕ್ಕಾಗಲ್ಲ. ಆಯ್ತಾ? ಸೊ ಸೆಕೆಂಡ್ ಮೆಂಬರ್ ಆಫ್ ಆಲ್ಡಿಹೈಡ್ ನ ಹೇಗೆ ಬರೆಯೋಣ ನಾನು? ಸೆಕೆಂಡ್ ಮೆಂಬರ್ ಆಫ್ ಆಲ್ಡಿಹೈಡ್ ಅನ್ನ ಬೇರೆ ಪೆನ್ ತಗೊಳ್ಳು. ಸೆಕೆಂಡ್ ಮೆಂಬರ್ ಅಂತ ಹೇಳಿದಾಗ ಫಸ್ಟಿಗೆ ಆ ಆಲ್ಡಿಹೈಡ್ ಫಂಕ್ಷನಲ್ ಗ್ರೂಪ್ ಬರೀತೀರಲ್ವಾ, ಇಲ್ಲಿ R ಆಕ್ಚುಲಿ ಇರಬೇಕಾಗಿರುವಂಥದ್ದು. R ಅಂತ ಹೇಳಿದ್ರೆ ಏನು? ಸಬ್ಸ್ಟಿಟ್ಯೂಯೆಂಟ್. ನೀವೇನ್ ಬೇಕಾದ್ರೂ ಸಬ್ಸ್ಟಿಟ್ಯೂಟ್ ಮಾಡಿ, ಆಲ್ಕೈಲ್ ಮಾಡಿ, ಇಥೈಲ್ ಮಾಡಿ, ಪ್ರೊಪೈಲ್ ಮಾಡಿ, ಬ್ಯೂಟೈಲ್ ಮಾಡಿ, ಪೆಂಟೈಲ್ ಮಾಡಿ, ಏನ್ ಬೇಕಾದ್ರೂ ಮಾಡಿ. ಸೊ ನಾನು ಇವಾಗ ಸದ್ಯಕ್ಕೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಕಾರ್ಬನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಆಲ್ರೆಡಿ ಒಂದು ಕಾರ್ಬನ್ ಇದೆ, ದಟ್ ಇಸ್ ಫಸ್ಟ್ ಮೆಂಬರ್. ಸೆಕೆಂಡ್ ಮೆಂಬರ್ಗೆ ಸೆಕೆಂಡ್ ಕಾರ್ಬನ್ಗೆ ಬೇಕಾಗಿರುವಂತಹ 3 ಹೈಡ್ರೋಜನ್. ಇದು ನಮ್ಮ ಸೆಕೆಂಡ್ ಆಲ್ಡಿಹೈಡ್ ಆಯ್ತು. ಹಾಗೆ ಥರ್ಡ್ ಆಲ್ಡಿಹೈಡ್ ಬರೀತೀರಾ ಅಂತ ಹೇಳಿದ್ರೆ C ಡಬಲ್ ಬಾಂಡ್ H, ಆ ಫಂಕ್ಷನಲ್ ಗ್ರೂಪ್ ನ ಹಾಗೆ ಇಡಿ, ಒಂದು ಕಾರ್ಬನ್ ಹಾಕಿ, 2 ಹೈಡ್ರೋಜನ್ ಹಾಕಿ, ಮತ್ತೆ ವಾಪಸ್ ಇನ್ನ ಒಂದು CH3 ಅಂದ್ರೆ ಈ ಒಂದು ಮಾಲಿಕ್ಯೂಲ್ಸ್ ನಲ್ಲಿ CH3 ನಲ್ಲಿ ಒಂದು ಹೈಡ್ರೋಜನ್ ರಿಪ್ಲೇಸ್ ಮಾಡಿ ಮತ್ತೆ ವಾಪಸ್ CH3 ಕನೆಕ್ಷನ್ ಕೊಡಿ, 3 ಕಾರ್ಬನ್ಸ್ ನ ಬರೀರಿ. ಅರ್ಥ ಆಗ್ಲಿಲ್ವಾ? ನೋಡಿ ಇಲ್ಲಿ ಈ ತರ C ಡಬಲ್ ಬಾಂಡ್ H, ಇದು ನಿಮ್ಮ ಫಸ್ಟ್ ಮೆಂಬರ್ ಅಲ್ವಾ. ಸೆಕೆಂಡ್ ಮೆಂಬರ್ ಹೇಗೆ ಬರೆದ್ರಿ? H ಅನ್ನ ನೀವು CH3 ಅಂತ ಹೇಳಿ ರೀಪ್ಲೇಸ್ ಮಾಡಿದ್ರಿ, ಹೌದಾ? ಥರ್ಡ್ ಮೆಂಬರ್ ಹೇಗೆ ಬರೀತೀರಾ?
C⁻ H ಬರೀತೀರಾ, ಈ CH3 ಅಲ್ಲಿ CH2 ಬರೀತೀರಾ. ಇನ್ನ ಒಂದು ಜಾಗಕ್ಕೆ ನೀವೇನ್ ಮಾಡ್ತೀರಾ, CH3 ಗ್ರೂಪ್ ಅನ್ನ ಆಡ್ ಮಾಡ್ತೀರಾ. ಹಾಗಾದ್ರೆ ಇದಕ್ಕೂ ಇರೋ ಡಿಫ್ರೆನ್ಸ್ ಏನು, CH2 ಗ್ರೂಪ್. ಇದಕ್ಕೂ ಇರೋ ಡಿಫ್ರೆನ್ಸ್ ಏನು, CH2 ಗ್ರೂಪ್. ಇಲ್ಲೊಂದು ಆಲ್ರೆಡಿ ಹೈಡ್ರೋಜನ್ ಇದೆ, ಹಾಗಾಗಿ ಇಲ್ಲಿ ಹೈಡ್ರೋಜನ್, ಆ ಹೈಡ್ರೋಜನ್ ನೀವು ಮೈನಸ್ ಮಾಡಿ, ಅಂದ್ರೆ 3 ಅಂತ ಹೇಳೋದ್ರಲ್ಲಿ 1 ಅಂತ ತೆಗೆದ್ರೆ CH2 ಗ್ರೂಪ್ ಇಲ್ಲ. ಕರೆಕ್ಟಾ? ಸೊ ಇದು ನಿಮ್ಮ ಆಲ್ಡಿಹೈಡ್ ಹೋಮೋಲೋಗಸ್ ಸೀರೀಸ್ ಆಗಿರುತ್ತೆ. ಎಲ್ಲಿದ್ದೀವಿ ಮಕ್ಕಳೇ? ಓಕೆ. ಸೊ ಕೀಟೋನ್ ಹೋಮೋಲೋಗಸ್ ಸೀರೀಸ್ ನಲ್ಲಿ ಫಸ್ಟ್ ಮೆಂಬರ್ ಬರ್ದ್ರಲ್ವಾ ನೀವು, ಸೆಕೆಂಡ್ ಮೆಂಬರ್ ಬರಿತೀನಿ ನಾನು. ಅದಕ್ಕೆ ಏನ್ ಮಾಡ್ಬೇಕು ನಾನು, C⁻O, ಈ CH3 ಅನ್ನ ನಾನು CH2 ಬರಿತೀನಿ. ಒಂದು ಹೈಡ್ರೋಜನ್ ಜಾಗದಲ್ಲಿ CH3 ಹಾಕ್ದೆ, ಇನ್ನೊಂದ್ ಕಡೆ ಹಾಗೆ ಇಟ್ಕೊಳ್ತೀನಿ. ಇನ್ನೂ ಒಂದು ಮೆಂಬರ್ ಬರಿತೀನಿ ಅಂತ ಹೇಳಿದ್ರೆ, ಈ CH3 ನ ಹಾಗೆ ಇಟ್ಕೊಳ್ಳಿ, ಒಂದ್ ಕಡೆ ಮಾತ್ರ ಆಡ್ ಮಾಡ್ತಾ ಹೋಗಿ, ಅವಾಗ ಕನ್ಫ್ಯೂಷನ್ ಇರಲ್ಲ. CH3 ನೀವು ಬರ್ದಿದ್ರಲ್ವಾ, ಅದರಲ್ಲಿ ಇವಾಗ ನಾನು ಏನ್ ಮಾಡ್ತೀನಿ, CH2 ಬರಿತೀನಿ. CH3 ನಲ್ಲಿ CH2 ಬರಿತೀನಿ, ಮಿಕ್ಕಿದ ಒಂದು ಹೈಡ್ರೋಜನ್ ಜಾಗದಲ್ಲಿ ಇನ್ನೂ ಒಂದು CH3 ಆಡ್ ಮಾಡ್ತೀನಿ. ಸೊ 1 2 3 ಕಾರ್ಬನ್ ವರ್ಗು ನಾವು ಬರೆದ್ವಾ. ಹಾಗೆ ಆಸಿಡ್ ಬಂದಾಗ ನಾನು ಏನ್ ಬರಬೇಕು, ಆಸಿಡ್ ಅಂತ ಹೇಳುವಂತಹ ಡಿಸ್ಕಷನ್ ಬಂದಾಗ ಫಸ್ಟ್ ಇದು ಆಸಿಡ್ ಮಾಲಿಕ್ಯೂಲ್. ಜನರಲ್ ಆಗಿ ನಾನು RCOH ಅಂತ ಹೇಳಿ ಬರಿಬೇಕಲ್ವಾ ಮಕ್ಳೇ. ಆರ್ ಅಂತ ಹೇಳಿದ್ರೆ ಏನ್ ಮಕ್ಳೇ, ಆಲ್ಕೈಲ್ ಗ್ರೂಪ್. ಆರ್ ಅಂತ ಹೇಳಿದ್ರೆ ಆಲ್ಕೈಲ್ ಗ್ರೂಪ್. ಆಲ್ಕೈಲ್ ಗ್ರೂಪ್ ಅಂತ ಹೇಳಿದ್ರೆ ಏನು, ಆಲ್ಕೇನ್ ಸೀರೀಸ್ ನಲ್ಲಿ ಬರುವಂತಹ ಮಾಲಿಕ್ಯೂಲ್ಸ್ ಬಟ್ 1 ಹೈಡ್ರೋಜನ್ ಲೆಸ್ಸರ್. ಅಂತ ಹೇಳಿದ್ರೆ CH4 ಅಂತ ಹೇಳಿದ್ರೆ ಮೀಥೇನ್. ಮಿಥೈಲ್ ಅಂತ ಹೇಳಿ ಯಾವಾಗ ಬರಿತೀನಿ, CH3. ಇದನ್ನ ನಾನು ಆಲ್ಕೈಲ್, ಇನ್ ಸ್ಪೆಸಿಫಿಕ್ ಆಗಿ ಮೀಥೈಲ್ ಅಂತ ಹೇಳ್ಬೋದು. ಸೊ ಆಲ್ಕೇನ್ 1 ಹೈಡ್ರೋಜನ್ ಲೆಸ್ಸರ್ ಇಸ್ ನಥಿಂಗ್ ಬಟ್ ಆಲ್ಕೈಲ್ ಗ್ರೂಪ್, ನಥಿಂಗ್ ಬಟ್ R ಗ್ರೂಪ್. ಸೊ ಇವಾಗ ಇಲ್ಲಿ ಒಂದು ಕಾರ್ಬನ್ ಬರೀಲ್ಲ, CH3 ಬರೀಲ್ಲ, C⁻O OH. ಅರ್ಥ ಏನ್ ಮಕ್ಳೇ, ಮೀಥೇನ್ ಅಂತ ಹೇಳುವಂತಹ ಒಂದು ಕಂಪೌಂಡ್. ಒಂದಾನೊಂದು ಕಾಲದಲ್ಲಿ ಒಂದು ಕಾರ್ಬನ್ 4 ಬಾಡಿಗಾರ್ಡ್ಸ್ ಇದ್ರು. ಅದರಲ್ಲಿ ಒಬ್ಬ ಬಾಡಿಗಾರ್ಡ್ನ ಕಾರ್ಬನ್ ಹೇಳ್ತಾನೆ, ನೀನ್ ನಿನ್ ಮನೆಗೆ ಹೋಗ್ಬಿಡಪ್ಪ, ನಿನ್ನ ಬಂಧು ಬಳಗವನ್ನ ಭೇಟಿ ಆಗು ಅಂತ ಹೇಳಿ. ಒಂದು ಹೈಡ್ರೋಜನ್ ಹೋಗಿದ್ದು, ಕಾರ್ಬನ್ನ ನೋಡಿ ಬಂತು ಒಂದು ರಾಶಿ ಆಫ್ ಆಟಮ್ಸ್, ಒಂದು ಕಾರ್ಬನ್, 2 ಆಕ್ಸಿಜನ್, ಒಂದು ಹೈಡ್ರೋಜನ್. ದೇ ನಥಿಂಗ್ ಬಟ್ ಆಸಿಡ್ ಗ್ರೂಪ್. ಸೊ ದಿಸ್ ಇಸ್ ಅ ಸೆಕೆಂಡ್ ಮೆಂಬರ್. ಇವಾಗ ಇವ್ರು ಚೆನ್ನಾಗಿ ಮಾತುಕತೆ ಮಾಡ್ಕೊಂಡು ಒಂದು ಚೆನ್ನಾಗಿರೋ ರಿಲೇಶನ್ಶಿಪ್ ನಲ್ಲಿ ಹೋಗ್ತಾ ಇರ್ತಾರೆ. ಇವರೆಲ್ಲ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಈ ಫಂಕ್ಷನಲ್ ಗ್ರೂಪ್. ಈ ಕಾರ್ಬನ್ ಹೈಡ್ರೋಜನ್ಗೂ ಜಗಳ ಆಗುತ್ತೆ. ಅದ್ರಲ್ಲಿ ಒಂದು ಹೈಡ್ರೋಜನ್ ಬಿಟ್ಟು ಹೋಗ್ಬಿಡ್ತಾನೆ, ಮನೆ ಬಿಟ್ಟು ಹೋಗ್ತಾನೆ. ಅವಾಗ ಅದನ್ನ ಕೇಳ್ಕೊಂಡು ಬರ್ತಾರೆ ದ ನೆಕ್ಸ್ಟ್ CH3 ಗ್ರೂಪ್. ಇನ್ನ ಒಂದ್ ಸ್ವಲ್ಪ ಹಾಗೆ ಟೈಮ್ ಹೋಗ್ತಾ ಇವ್ರ ಬಾಂಡಿಂಗ್ ಹಾಗೆ ಇರುತ್ತೆ. ಈ CH2 ಚೆನ್ನಾಗಿರ್ತಾರೆ, ಈ CH3 ಅಲ್ಲಿ ಜಗಳ ಆಗುತ್ತೆ, ಒಂದು ಹೈಡ್ರೋಜನ್ ಹೊರಟೋಗ್ಬಿಡುತ್ತೆ. ಸೊ ಅವಾಗ ಏನಾಯ್ತು, CH2 ಆಯ್ತು. ಅವಾಗ CH3 ಮತ್ತೆ ವಾಪಸ್ ಆಡ್ ಆಗುತ್ತೆ. ಸೊ ಇದಕ್ಕೂ ಇರುವ ಡಿಫ್ರೆನ್ಸ್ ಏನು ಅಂತ ಹೇಳಿ ಕೇಳಿದ್ರೆ ನಾನು ಏನು ಹೇಳಬೇಕು, ಏನು ಬರಿಬೇಕು? ಈಗ ಇಲ್ಲಿ ಜಸ್ಟ್ H ಅನ್ನು ಬರಿತೀನಿ, ಫಸ್ಟ್ ಮೆಂಬರ್ ಅಲ್ವಾ, H ಬರಿತೀನಿ. ಇದಕ್ಕೂ ಇರೋ ಡಿಫ್ರೆನ್ಸ್ ಏನು, ಇದರಲ್ಲಿ ಇರುವಂತಹ CH2 ಯೂನಿಟ್. ಹೌದಾ? ಇಲ್ಲಿ ಕಾರ್ಬನ್ ಇದೆಯಾ? ಇಲ್ಲ, ಇಲ್ಲಿ ಕಾರ್ಬನ್ ಇದೆ. ಸೊ ಅದೊಂದು ಡಿಫ್ರೆನ್ಸ್. ಇಲ್ಲಿ ಹೈಡ್ರೋಜನ್ ಎಷ್ಟಿದೆ? 3 ಇದೆ. ಇಲ್ಲಿ ಎಷ್ಟಿದೆ? 1 ಇದೆ. 3 - 1 ಎಷ್ಟು? 2. ಸೊ ಇದಕ್ಕೂ ಇರೋ ಡಿಫ್ರೆನ್ಸ್ CH2 ಯೂನಿಟ್. ಒಪ್ಕೊಳ್ತೀರಾ? ಹಾಗಾದ್ರೆ ಈ ಎರಡು ಕಂಪೌಂಡಿಗೆ ಇರೋ ಯೂನಿಟ್ ಡಿಫ್ರೆನ್ಸ್ ಏನ್ ಮಕ್ಳೇ? ಇದಕ್ಕೂ ಇರುವ ಡಿಫ್ರೆನ್ಸ್ ಏನು? ಈ CH2 ಯೂನಿಟ್. ಇದಕ್ಕೂ ಮತ್ತೆ ಇದಕ್ಕೂ ಇರುವಂತಹ ಡಿಫ್ರೆನ್ಸ್ ಏನು? ಈ CH2 ಯೂನಿಟ್. ಸೊ ಪ್ರತಿ ಸಕ್ಸೆಸಿವ್ ಮಾಲಿಕ್ಯೂಲ್ಸ್ ನಲ್ಲಿ ಯು ಸೀಯಿಂಗ್ ದಟ್ 1 ಕಾರ್ಬನ್ 2 ಹೈಡ್ರೋಜನ್ ಇಸ್ ಡಿಫರಿಂಗ್. ಸೊ ನಿಮಗೆ ಗೊತ್ತಾಯ್ತು ಹೇಗೆ ಬರಿಬೇಕು ಅಂತ ಹೇಳಿ. ಅವುಗಳದ್ದು ಕ್ಲಬ್ಡ್ ಫಾರ್ಮುಲಾ ನಾನು ತುಂಬಾ ಡೀಟೇಲ್ಡ್ ಆಗಿ ಪ್ರತಿ ಸ್ಟ್ರಕ್ಚರ್ನ ಬರಿತಾ ಇದೆ ಅಲ್ವಾ, ಅದನ್ನೆಲ್ಲ ಹಂಗೆ ಬರೆಯಕ್ ಬೇಡ ಅಂತ ಹೇಳಿದ್ರೆ ಅವರು ಈ ತರ ಡೀಟೇಲಿಂಗ್ ಆಗಿ ಬರೀತಾರೆ. ಈಗ CH2CO ಅಂತ ಹೇಳಿದ್ರೆ ನಿಮಗೆ ಕನ್ಫ್ಯೂಷನ್ ಆಗಬಾರ್ದು, ಇದು CH2CO ಅಂತ ಹೇಳಿದ್ರೆ. ಸೊ ಕೀಟೋನ್ ಫಂಕ್ಷನಲ್ ಗ್ರೂಪ್ ಇದೆಯಲ್ವಾ, CH3 whole twice CO ಬರೀದೆ, CH3 whole twice CO. So better you can take up the slide which I have given. ಸರಿ, ಈಗ ಆಕ್ಟಿವಿಟಿ 4.2 ಮುಗೀತು. ಆಕ್ಟಿವಿಟಿ 4.2 ವಾಸ್ ರಿಲೇಟೆಡ್ ಟು ಹೋಮೋಲೋಗಸ್ ಸೀರೀಸ್. ನಿಮಗೆ ಗೊತ್ತಾಯ್ತು ಬೇರೆ ಬೇರೆ ಫಂಕ್ಷನಲ್ ಗ್ರೂಪ್ ಕೊಟ್ಟಾಗ್ಲೂ ಕೂಡ ಹೇಗೆ ಮಾಲಿಕ್ಯೂಲ್ಸ್ ನ ಬರೆಯುವಂತದ್ದು ಅಂತ ಹೇಳಿ. ಆಲ್ ಸೆಟ್. 4.3 ಆಕ್ಟಿವಿಟೀಸ್ ನಲ್ಲಿ ಟೇಕ್ ಸಮ್ ಕಾರ್ಬನ್ ಕಂಪೌಂಡ್ಸ್, ನ್ಯಾಫ್ಥಲಿನ್, ಕ್ಯಾಂಫರ್. ನ್ಯಾಫ್ಥಲಿನ್ ಅಂತ ಹೇಳಿದ್ರೆ ಕಾಕ್ರೋಚ್ ಬಾಲ್ಸ್ ಬರುತ್ತಲ್ಲ ಅದು. ಕ್ಯಾಂಫರ್ ಕರ್ಪೂರ. ಆಲ್ಕೋಹಾಲ್ ಅಂತ ಹೇಳಿದ್ರೆ ಏನು, ಸರಾಯಿ, ಎಣ್ಣೆ ಅಂತ ಹೇಳಿ ಅಷ್ಟೇ ಬರುತ್ತೆ ನಿಮಗೆ, ಅಲ್ಲ ಲ್ಯಾಬೊರೇಟರಿ ರಿಯೇಜೆಂಟ್ ಆಲ್ಕೋಹಾಲ್. ಓಕೆ, ಸೊ 1 by 1
ಆನ್ ಅ ಸ್ಪ್ಯಾಚುಲಾ ಅಂಡ್ ಬರ್ನ್ ದೆಮ್. ಚೆನ್ನಾಗಿ ಹಾಕೊಂಡು ಬರ್ನ್ ಮಾಡಿ ಆಯ್ತಾ. ಅಬ್ಸರ್ವ್ ದ ನೇಚರ್ ಆಫ್ ದ ಫ್ಲೇಮ್ ಅಂಡ್ ನೋಟ್ ವೆದರ್ ಸ್ಮೋಕ್ ಇಸ್ ಪ್ರೊಡ್ಯೂಸ್ಡ್. ಕ್ಯಾಂಫರ್ ಮತ್ತೆ ನ್ಯಾಫ್ಥಲಿನ್ ನಲ್ಲಿ ಅನ್ಸ್ಯಾಚುರೇಟೆಡ್ ಬಾಂಡ್ಸ್ ಇದೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ಕ್ಯಾಂಫರ್ ಹಾಗೂ ನ್ಯಾಫ್ಥಲಿನ್ ಅಲ್ಲಿ ಏನಿದೆ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಬಾಂಡ್ ಇದೆ. ಹಾಗಾಗಿ ಅವುಗಳು ಎರಡು ಬರ್ನ್ ಆದಾಗ ದೇ ವಿಲ್ ಗಿವ್ ಯು ಯೆಲ್ಲೋ ಫ್ಲೇಮ್. ಯಾವುದು? ನ್ಯಾಫ್ಥಲಿನ್ ಮತ್ತೆ ಕ್ಯಾಂಫರ್. ನ್ಯಾಫ್ಥಲಿನ್ ಕ್ಯಾಂಫರ್ ಯಾವ ಫ್ಲೇಮ್ ಕೊಡುತ್ತೆ ನಿಮಗೆ? ಯೆಲ್ಲೋ ಫ್ಲೇಮ್ ಕೊಡುತ್ತೆ. ಆದ್ರೆ ಆಲ್ಕೋಹಾಲ್ನ ನೀವು ಬರ್ನ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಟ್ ಇಸ್ ಅ ಸ್ಯಾಚುರೇಟೆಡ್ ಕಂಪೌಂಡ್, ಬರ್ನ್ಸ್ ವಿತ್ ಕ್ಲಿಯರ್ ಬ್ಲೂ ಫ್ಲೇಮ್. ಆಕ್ಟಿವಿಟಿ 4.3, ಒಂದು ಮೆಟಲ್ ಅನ್ನ ಪ್ಲೇಸ್ ಮಾಡಿ. ಕ್ಯಾಂಫರ್ ಅಥವಾ ನ್ಯಾಫ್ಥಲಿನ್ ಅಥವಾ ನೀವು ಏನು ಬರ್ನ್ ಮಾಡ್ತಿದ್ದೀರಾ ಈ ಆಲ್ಕೋಹಾಲ್ದು, ಆ ಬರ್ನ್ ಮಾಡ್ಬೇಕಾದ್ರೆ ಮೇಲ್ಗಡೆ ಒಂದು ಮೆಟಲ್ ಪ್ಲೇಟನ್ನು ಇಡಿ. ಆಮೇಲೆ ಅಬ್ಸರ್ವ್ ಮಾಡಿ ಏನಾದರೂ ಡೆಪಾಸಿಷನ್ ಆಗ್ತಿದೆಯಾ ಅಂತ ಹೇಳಿ. ಯಾವಾಗ ಯೆಲ್ಲೋ ಫ್ಲೇಮ್ ಫಾರ್ ನ್ಯಾಫ್ಥಲಿನ್ ಅಂಡ್ ಕ್ಯಾಂಫರ್ ಸಿಗುತ್ತೆ ಆವಾಗ ನೀವು ಡೆಪಾಸಿಷನ್ ಅನ್ನ ಅಬ್ಸರ್ವ್ ಮಾಡ್ತೀರಾ. ಆ ಮೆಟಲ್ ಕೆಳಗಡೆ ಒಂದು ಡೆಪಾಸಿಷನ್ ಅನ್ನ ನೀವೇನ್ ಮಾಡ್ತೀರಾ? ಅಬ್ಸರ್ವ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ಆಕ್ಟಿವಿಟಿ 4.4. ಈಗ ಎರಡು ಆಕ್ಟಿವಿಟಿ ಆಯ್ತು. ಆಕ್ಟಿವಿಟಿ 4.4 ನಲ್ಲಿರುವಂತಹ ಕ್ವೆಶ್ಚನ್ ನಂಬರ್ 1, light a Bunsen burner and adjust the air hole at the base to get different types of flames, presence of smoke. When do you get a yellow sooty flame? ಒಂದು ಬನ್ಸನ್ ಬರ್ನರ್ನ ತಗೊಳ್ತೀರಾ ಅನ್ಕೊಳ್ಳಿ. ನೋಡೋಣ ಇಲ್ಲಿ ಬನ್ಸನ್ ಬರ್ನರ್ ಇದೆಯಾ ಅಂತ ಹೇಳಿ. ಬರ್ನರ್ ಸ್ಟ್ಯಾಂಡ್ ಅಷ್ಟೇ ಇದೆ. ಇಲ್ಲಿ ಆಲ್ಕೋಹಾಲ್ ಲ್ಯಾಂಪ್ ಇದೆ ಮಕ್ಕಳೇ. ಆ ಲ್ಯಾಂಪಲ್ಲಿರುವಂತಹ ಪಿಕ್ಚರ್ ನಿಮಗೆ ಕ್ಲಾರಿಟಿ ಸಿಗಲ್ಲ. ಇಲ್ಲ. ಸೊ ಈ ಫ್ಲೇಮ್ ಸಿಗುತ್ತಾ, ಬ್ಲೂ ಕಲರ್ ಫ್ಲೇಮ್ ಸಿಗುತ್ತಾ ಅಂತ ಹೇಳಿ ನೀವು ಚೆಕ್ ಮಾಡ್ಬೇಕು ಇವಾಗ. ಓಕೆ, ಸೊ ಯಾವ ಫ್ಲೇಮ್ ಕಲರ್ ನಿಮಗೆ ಸಿಗುತ್ತೆ ಅಂತ ಹೇಳೋದನ್ನ ನೀವೇನ್ ಮಾಡಬೇಕು? ಚೆಕ್ ಮಾಡಬೇಕು. ಸೊ ಅವರು ಇದನ್ನ ಬನ್ಸನ್ ಬರ್ನರ್ ಅಂತ ಹೇಳಿದ್ರೆ ಒಂದು ಆಕ್ಸಿಜನ್ ಇನ್ಲೆಟ್ ಇರುತ್ತೆ, ಒಂದು ಸಣ್ಣ ಸಣ್ಣ ಏರ್ ಇರುತ್ತೆ ಬನ್ಸನ್ ಬರ್ನರ್ ಒಳಗಡೆ. ಸೊ ಆ ಬರ್ನರ್ ಒಳಗಡೆ ಏರ್ ಒಳಗಡೆ ಪ್ರಾಪರ್ ಆಗಿ ಆಕ್ಸಿಜನ್ ಹೋದ್ರೆ ನಿಮಗೆ ಬ್ಲೂ ಕಲರ್ ಫ್ಲೇಮ್ ಸಿಗುತ್ತೆ. ಯಾವಾಗ ಅಲ್ಲಿ ಸಫಿಷಿಯಂಟ್ ಆಕ್ಸಿಜನ್ ಹೋಗಲ್ವೋ, ನೋ ಸಫಿಷಿಯಂಟ್ ಏರ್ ಹೋಗಲ್ವೋ, ಐ ಮೀನ್ ನೋ ಸಫಿಷಿಯಂಟ್ ಏರ್ ಪಾಸ್ ಆಗುತ್ತೋ ಅವಾಗ ಸೂಟಿ ಫ್ಲೇಮ್ ಸಿಗುತ್ತೆ. ಸೊ ಇನ್ಕಂಪ್ಲೀಟ್ ಕಂಬಸ್ಟನ್ ನಲ್ಲಿ ಸೂಟಿ ಫ್ಲೇಮ್ ಸಿಗುತ್ತೆ ಅಂತ ಹೇಳಿ ಬರಬೇಕು. ವೆನ್ ಡು ಯು ಗೆಟ್ ಬ್ಲೂ ಫ್ಲೇಮ್? ಯಾವಾಗ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಜಾಸ್ತಿ ಇರುತ್ತೋ ಆವಾಗ ಬರ್ನರ್ ನಲ್ಲಿ ನಿಮಗೆ ಬ್ಲೂ ಫ್ಲೇಮ್ ಸಿಗುತ್ತೆ. ಇದಕ್ಕೆ ಬನ್ಸನ್ ಬರ್ನರೇ ಬೇಕು ಅಂತಿಲ್ಲ. ನಿಮ್ಮ ಎಲ್ ಪಿ ಜಿ ಸಿಲಿಂಡರ್ ನಲ್ಲಿ ಬರ್ನರ್ ಇದೆಯಲ್ವಾ, ಆ ಬರ್ನರ್ ಒಳಗಡೆ ಚೆನ್ನಾಗಿ ಬ್ಲಾಕ್ ಮಾಡಿ ಏರ್ ಮಿಕ್ಸ್ ಆಗಲ್ಲ. ಈ ಗ್ಯಾಸ್ ಒಳಗಡೆ ಪೈಪಿಂದ ಫ್ಯೂಯಲ್ ಬರುತ್ತೆ, ಅದು ಹೊರಗಡೆ ಏರ್ ಜೊತೆ ಮಿಕ್ಸ್ ಆದ್ರೆ ತಾನೇ ನಿಮಗೆ ಕರೆಕ್ಟ್ ಆಗಿರೋ ಫ್ಲೇಮ್ ಸಿಗೋದು. ಅದೇ ಆ ಬರ್ನರ್ ಮೇಲೆ ಸ್ವಲ್ಪ ಮಸಿ ಬೆಳಿರಿ, ಸ್ವಲ್ಪ ಬ್ಲಾಕೇಜಸ್ನ ಉಂಟು ಮಾಡಿ, ಅವಾಗ ಆ ಬರ್ನರ್ ಏನ್ ಮಾಡುತ್ತೆ ನಿಮಗೆ ಕರೆಕ್ಟ್ ಆಗಿರುವಂತಹ ಯೆಲ್ಲೋ ಫ್ಲೇಮ್ ಅನ್ನ ಕೊಡುತ್ತೆ, ಬಟ್ ನಾಟ್ ಬ್ಲೂ ಫ್ಲೇಮ್. ಕರೆಕ್ಟ್ ಆಗಿರೋದಲ್ಲ, ಬ್ಯಾಡ್ ಯೆಲ್ಲೋ ಫ್ಲೇಮ್ ಕೊಡುತ್ತೆ, ಬಟ್ ನಾಟ್ ಬ್ಲೂ ಫ್ಲೇಮ್. ಓಕೆ, ಸೊ ಆಕ್ಸಿಜನ್ ಕರೆಕ್ಟ್ ಆಗಿರಲ್ಲ, ಫ್ಯೂಯಲ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಯು ಗೆಟ್ ವಿಚ್ ಫ್ಲೇಮ್? ಯೆಲ್ಲೋ ಫ್ಲೇಮ್. ನೆಕ್ಸ್ಟ್ ಆಕ್ಟಿವಿಟಿ 4.5. Take 3 ml of ethanol in a test tube and warm it gently in a water bath. Add 5% solution of alkaline potassium permanganate drop by drop to the solution. Does the color of potassium permanganate persist when it is added initially? The purple color of potassium permanganate disappears initially. Initially ಏನಾಗುತ್ತೆ? ಆಲ್ಕೋಹಾಲ್ ಚೇಂಜ್ ಆಗುತ್ತೆ ಆಸಿಡ್ ಆಗ್ಬಿಟ್ಟು, ಹೌದಾ? ಸೊ ಇಫ್ ಐ ಟೇಕ್ ಎಥನಾಲ್ CH3 CH2OH, ಈ ಎಥನಾಲ್ ಏನಾಗಿ ಚೇಂಜ್ ಆಗುತ್ತೆ? KMNO4 5% alkaline KMNO4 ನಲ್ಲಿ ethanol will change the color of KMNO4 into colorless. ಹಾಗಾಗಿ ಅದರಲ್ಲಿ ಯಾವುದೋ ಒಂದು ರಿಯಾಕ್ಷನ್ ಆಗಬೇಕು ಅಂತ ಹೇಳಿ ಗೊತ್ತಾಯ್ತು. ಯಾವುದು? ethanol initially changes into ethanoic acid. Once all the ethanol molecules, say that 50 ethanol molecules ನ ತಗೊಂಡಿರ್ತೀರಾ, ನಿಮ್ಗೆ 50 ಅಂತೇಳಿ ಕೌಂಟ್ ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಟೆಸ್ಟ್ ಟ್ಯೂಬ್ ನಲ್ಲಿ 1 ml, ಆ 1 ml ನಲ್ಲಿ 50 ಆಲ್ಕೋಹಾಲ್ ಮಾಲಿಕ್ಯೂಲ್ಸ್ ಇರುತ್ತೆ ಅನ್ಕೊಳ್ಳಿ, ಆಯ್ತಾ? ಈ ಎಲ್ಲಾ ಆಲ್ಕೋಹಾಲ್ ಮಾಲಿಕ್ಯೂಲ್ಸ್ಗಳು 50 ಆಸಿಡ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಆಗಿ ಹೋಗಿದೆ. ಈಗ ನಿಮ್ಮ ಟೆಸ್ಟ್ ಟ್ಯೂಬ್ ನಲ್ಲಿ ಆಸಿಡ್ ಇದೆ, ನೀವು ಮತ್ತು KMNO4 ಹಾಕ್ತೀರಾ,
ಆಮೇಲೂ ನೋಡ್ತಿರೋ ಕಲರ್ ಚೇಂಜ್ ಆಗುತ್ತಾ ಅಂತ ಹೇಳಿ. ಕಲರ್ ಎಲ್ಲಿ ಚೇಂಜ್ ಆಗಬೇಕು? ಎಲ್ಲ ಆಲ್ಕೋಹಾಲ್ಸು ಎಥನೋಯಿಕ್ ಆಸಿಡ್ ಆಗಿ ಕನ್ವರ್ಟ್ ಆಯ್ತಲ್ವಾ, ಕಲರ್ ಅವಾಗ ಇನಿಷಿಯಲ್ ಅಷ್ಟೇ ಡಿಸಪಿಯರ್ ಆಗುತ್ತೆ. ಅವ್ರು ಕೇಳೋದೇನು, KMNO4 ಎಂತ ಪರ್ಪಲ್ ಕಲರು, ಆ ಪರ್ಪಲ್ ಕಲರ್ ಇನಿಷಿಯಲಿ ಮಾತ್ರ ಕಲರ್ ಹೋಗುತ್ತಾ, ಆ ಪರ್ಪಲ್ ಕಲರ್ ಅಂತ ಹೇಳುವಂಥದ್ದು ಕೊನೆಗೆ ಹಾಗೆ ಇರುತ್ತಾ ಅಂತ ಹೇಳಿ ಕೇಳ್ತಿದ್ದಾರೆ. ಎಸ್, ಇನಿಷಿಯಲಿ ಪರ್ಪಲ್ ಕಲರ್ ಆಫ್ KMNO4 ಸ್ವಲ್ಪ ಡಿಸಪಿಯರ್ ಆಗುತ್ತೆ. ಯಾಕೆ? ಆ KMNO4 ಅನ್ನ ಯಾರು ಯುಟಿಲೈಸ್ ಮಾಡ್ಕೊಳ್ತಾರೆ? ಆಲ್ಕೋಹಾಲ್ ಯುಟಿಲೈಸ್ ಮಾಡಿಕೊಂಡು ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಒಂದ್ಸಲ ಅಲ್ಲಿ ಆಲ್ಕೋಹಾಲೇ ಇಲ್ಲ ಅಂತ ಹೇಳಿದ್ರೆ ನೀನು ಎಷ್ಟೇ ಕಲರ್ ಹಾಕಿರೋ KMNO4 ಹಾಕು, ಕಲರ್ ಹಾಗೇ ಇರುತ್ತೆ, ಕಲರ್ ಚೇಂಜ್ ಆಗಲ್ಲ. ಕಲರ್ ಯಾಕೆ ಚೇಂಜ್ ಆಗ್ತಿತ್ತು? ಆಲ್ಕೋಹಾಲ್ ಅದನ್ನ ಯೂಸ್ ಮಾಡಿಕೊಂಡು ಆಸಿಡ್ ಆಗ್ತಾ ಇತ್ತು. ಆಮೇಲೆ ಕಲರ್ ಯಾಕೆ ಚೇಂಜ್ ಆಗ್ತಿಲ್ಲ? ಆಲ್ಕೋಹಾಲ್ ಇಲ್ಲ, ಅಲ್ಲಿ ಎಲ್ಲ ಆಸಿಡ್ ಮಾಲಿಕ್ಯೂಲ್ ಇದೆ. ಆಸಿಡ್ ಮಾಲಿಕ್ಯೂಲ್ KMNO4 ಜೊತೆ ರಿಯಾಕ್ಟ್ ಮಾಡಲ್ಲ. ಅರ್ಥ ಆಯ್ತಾ? So question number 2 out of activity 4.5. Why does the color of potassium permanganate not disappear when excess is added? Yake? All the alcohols gets consumed and the reaction stops. So drop a small piece of sodium about the size of couple of grains of rice into ethanol. What do you observe? Ethanol anta ಹೇಳುವಂತದ್ದು ಏನು ಮಕ್ಕಳೇ? CH3 CH2OH. ಇದಕ್ಕೆ ನಾವು ಸಣ್ಣ ಪೀಸ್ ಆಫ್ ಸೋಡಿಯಂನ ಹಾಕ್ತೀವಿ ಅನ್ಕೊಳ್ಳಿ. ಸೊ ನಮ್ಗೆ ಏನು ಸಿಗಬೇಕು? ಸೋಡಿಯಂ ಶುಡ್ ರಿಪ್ಲೇಸ್ ಹೈಡ್ರೋಜನ್ ಅಲ್ವಾ, ಹಾಗಾಗಿ ವಿ ಗೆಟ್ CH3 CH2ONA. ನಮ್ಗೆ ಏನು ಸಿಗಬೇಕು? ಸೋಡಿಯಂ ಮಿಥಾಕ್ಸೈಡ್ ಸಿಗಬೇಕು. ಈ ಹೈಡ್ರೋಜನ್ ಏನು ಮಾಡ್ತಾನೆ? ಅವನು H2 ಗ್ಯಾಸ್ ಆಗಿ ಆ ಕಂಟೈನರ್ ಇಂದ ಅಂತ ಹೇಳೋ ಸೌಂಡ್ನಲ್ಲಿ ಹೊರಟೋಗ್ಬಿಡ್ತಾನೆ. ಸೊ ಕ್ಲಿಯರಾ? ಸೊ ಇಲ್ಲಿ ಹೈಡ್ರೋಜನ್ ಗ್ಯಾಸ್ ಏನಾಯ್ತು? ರಿಲೀಸ್ ಆಯ್ತು, ಸೋಡಿಯಂ ಮಿಥಾಕ್ಸೈಡ್ ಅಂತ ಹೇಳುವಂಥದ್ದು ಫಾರ್ಮ್ ಆಯ್ತು. 2 ಹೈಡ್ರೋಜನ್ ಹೋಗ್ಬೇಕಲ್ಲ, ಹಾಗಾಗಿ ನಾನು ಇದು 2 ಮಾಲಿಕ್ಯೂಲ್ಸ್ ತಗೊಳ್ತೀನಿ, ಇಲ್ಲಿ 2 ಸೋಡಿಯಂ ತಗೊಳ್ತೀನಿ, ಇಲ್ಲೂ ಕೂಡ 2 ಮಾಲಿಕ್ಯೂಲ್ಸ್ ತಗೊಳ್ತೀನಿ. ಈಕ್ವೇಷನ್ ಏನಾಯ್ತು? ಬ್ಯಾಲೆನ್ಸ್ಡ್ ಆಯ್ತು. ಬರೀರಿ ಮಕ್ಕಳ ಕೆಳಗಡೆ. ಇದು ಎಥನಾಲ್, ಇದು ethanoic acid. Clear? Hope it's clear for everybody. Yes. 4.6. How will you test the gas evolved? ಒಂದು ಬರ್ನಿಂಗ್ ಸ್ಪಿಂಟರ್ ಅನ್ನ ಹತ್ರ ತಗೊಂಡು ಬಂದ್ರೆ ಗ್ಯಾಸ್ ವಿಲ್ ಬರ್ನ್ ವಿತ್ ಪಾಪ್ ಅಂತ ಹೇಳ್ಬೋದು, ಪಾಪ್ ಸೌಂಡ್. A layer of moisture is formed inside the glass tube. ಆಲ್ಕೋಹಾಲ್ ಸ್ವಲ್ಪ ವಾಟರ್ ಅನ್ನ ಡಿಸಾಲ್ವ್ ಮಾಡ್ಕೊಳ್ಳುತ್ತಲ್ವಾ. ಸೊ ಈ 2 ಅಬ್ಸರ್ವೇಷನ್ ಇಂದ ವಿ ಕ್ಯಾನ್ ಕನ್ಫರ್ಮ್ ದ್ಯಾಟ್ ಅದು ಹೈಡ್ರೋಜನ್ ಗ್ಯಾಸ್ ಅಂತ ಹೇಳಿ. ಕಂಪೇರ್ ದ pH ಆಫ್ ಡೈಲ್ಯೂಟ್ ಅಸಿಟಿಕ್ ಆಸಿಡ್, ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಯೂಸಿಂಗ್ ಬೋತ್ ಲಿಟ್ಮಸ್ ಪೇಪರ್ ಆ್ಯಂಡ್ ಯೂನಿವರ್ಸಲ್ ಇಂಡಿಕೇಟರ್. ನಮ್ಮ ಹತ್ರ ಏನಿದೆ ಇವಾಗ? ಒಂದು ಬೀಕರ್ನಲ್ಲಿ ವಿ ಹ್ಯಾವ್ ಅಸಿಟಿಕ್ ಆಸಿಡ್, ಇನ್ನೊಂದು ಬೀಕರ್ನಲ್ಲಿ ವಿ ಹ್ಯಾವ್ ಹೈಡ್ರೋಕ್ಲೋರಿಕ್ ಆಸಿಡ್. ಈಗ ಎರಡಕ್ಕೂ ಕೂಡ ಲಿಟ್ಮಸ್ ಪೇಪರ್ ಹಾಕಿದ್ರೆ ದ ಲಿಟ್ಮಸ್ ಪೇಪರ್ ಶೋಸ್ ವಿಚ್ ಕಲರ್? ರೆಡ್. ಇಲ್ಲೂ ಕೂಡ ಯಾವ ಕಲರ್? ರೆಡ್. ಸೊ ಲಿಟ್ಮಸ್ ಪೇಪರ್ ಶುಡ್ ಶೋ ರೆಡ್ ಕಲರ್, ಅಲ್ಲಿ ಯಾವುದೇ ಚೇಂಜಸ್ ಇರಲ್ಲ. ಬಟ್ ಯೂನಿವರ್ಸಲ್ ಇಂಡಿಕೇಟರ್ ಕೂಡ ಅದೇ ತರ ಅನ್ಸುತ್ತಾ? ಸೊ ಆರ್ ಬೋತ್ ಆಸಿಡ್ಸ್ ಇಂಡಿಕೇಟೆಡ್ ಬೈ ದ ಲಿಟ್ಮಸ್ ಟೆಸ್ಟ್? 2 ಆಸಿಡ್ಗಳನ್ನ ಲಿಟ್ಮಸ್ ಪೇಪರ್ ಐಡೆಂಟಿಫೈ ಮಾಡುತ್ತಾ? ಎಸ್. ಹಾಗಾದ್ರೆ ಯೂನಿವರ್ಸಲ್ ಇಂಡಿಕೇಟರು ಲಿಟ್ಮಸ್ 2 ಒಂದೇ ತರ ಐಡೆಂಟಿಫೈ ಮಾಡುತ್ತಾ? ಇಲ್ಲ. ಯೂನಿವರ್ಸಲ್ ಅಂತ ಹೇಳಿದ್ರೆ pH ಪೇಪರ್ ಅಥವಾ pH ಸೊಲ್ಯೂಷನ್, ಅದು ಒಂದೊಂದು ಆಸಿಡ್ಗೂ ಕೂಡ ಒಂದೊಂದು ಕಲರ್ ಕೊಡುತ್ತೆ. ಸಪೋಸ್ ಈಗ ಅಸಿಟಿಕ್ ಆಸಿಡ್, ನಾನಿಲ್ಲಿ ಅಸಿಟಿಕ್ ಆಸಿಡ್ ತಗೊಂಡಿದ್ದೀನಿ, ಇದು ವೀಕ್ ಆಸಿಡ್ ಅಲ್ವಾ? ಕಂಪೇರ್ ಮಾಡಿದ್ರೆ ಯಾವುದಕ್ಕೆ? HClಗೆ. HCl ಇಸ್ ಅ ಸ್ಟ್ರಾಂಗ್ ಆಸಿಡ್ ಅಲ್ವಾ? ಸೊ ಸ್ಟ್ರಾಂಗ್ ಆಸಿಡ್ಗೆ ರೆಡ್ ಕಲರ್ ಅಥವಾ ಪಿಂಕ್ ಕಲರ್ ತೋರಿಸ್ಬೇಕು, ವೀಕ್ ಆಸಿಡ್ಗೆ ಆರೆಂಜ್ ಅಥವಾ ಯೆಲ್ಲೋ ಕಲರ್ ತೋರಿಸ್ಬೇಕು. ಯಾವ ತೋರಿಸುತ್ತೆ ಅದು? ಯೂನಿವರ್ಸಲ್ ಇಂಡಿಕೇಟರ್. ಹಾಗಾಗಿ 4.7 ಆಕ್ಟಿವಿಟಿನ ಅವ್ರು ಕೇಳ್ತಾರೆ, ಡಸ್ ದ ಯೂನಿವರ್ಸಲ್ ಇಂಡಿಕೇಟರ್ ಶೋ ದೇಮ್ ಆಸ್ ಈಕ್ವಲಿ ಸ್ಟ್ರಾಂಗ್ ಆಸಿಡ್? ನೋ, ಇಲ್ಲ.
ಯೂನಿವರ್ಸಲಿ ಇಂಡಿಕೇಟರ್ ಗೊತ್ತಿದೆ ದಟ್ HCl ಇಸ್ ವೆರಿ ಸ್ಟ್ರಾಂಗರ್ ಕಂಪೇರ್ಡ್ ಟು ಆಸಿಟಿಕ್ ಆಸಿಡ್. ಸೊ ನೆಕ್ಸ್ಟ್ 4.8ಗೆ ಹೋಗೋಣ. ಎಸ್ಟರ್ ಫಾರ್ಮೇಷನ್ದು ಒಂದು ರಿಯಾಕ್ಷನ್ ಇದು. ಓಕೆ, ಸೊ ಎಸ್ಟರ್ ಫಾರ್ಮೇಷನ್ ರಿಯಾಕ್ಷನ್ ಅಲ್ಲಿ ಅವರು 1 ml ಆಫ್ ಎಥೆನಾಲ್, ಯಾವ ಎಥೆನಾಲ್ ಅದು ಆಬ್ಸಲ್ಯೂಟ್ ಆಲ್ಕೋಹಾಲ್, ಅಲ್ಲಿ ನೀರೇ ಹಾಕಿರಬಾರ್ದು, ಮತ್ತೆ ಗ್ಲೇಷಿಯಲ್ ಅಸಿಟಿಕ್ ಆಸಿಡ್ ಅನ್ನ ಒಂದು ಟೆಸ್ಟ್ ಟ್ಯೂಬ್ ನಲ್ಲಿ ಇಟ್ಕೊಳ್ತಾರೆ. ಫ್ಯೂ ಡ್ರಾಪ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ಇದ್ರೊಳಗಡೆ ಏನಿದೆ, ಅಸಿಟಿಕ್ ಆಸಿಡ್ ಇದೆ ಮತ್ತೆ ಆಲ್ಕೋಹಾಲ್ C2H5OH. ಓಕೆ, ಅಸಿಟಿಕ್ ಆಸಿಡ್ ಇದೆ, ಆಲ್ಕೋಹಾಲ್ ಇದೆ. ಸೊ ಓದ್ತಾ ಹೋಗಿ ನೀವು. ವಾರ್ಮ್ ಇನ್ ಈ 2 ಕಂಟೈನರ್ನ ಅವ್ರು ಏನ್ ಮಾಡಬೇಕು, ವಾರ್ಮ್ ಮಾಡಬೇಕು. ಯಾವುದ್ರಲ್ಲಿ, ಈ ಒಂದು ವಾಟರ್ ಬಾತ್ ನಲ್ಲಿ ಅವರು ವಾರ್ಮ್ ಮಾಡಬೇಕು. ಸೊ ಮಾಡಿದಾಗ 5 ಮಿನಿಟ್ಸ್ ಹಾಗೆ ಬಿಟ್ಟಾಗ ನೀವೇನನ್ನು ನೋಡ್ತೀರಾ ಅಂತ ಹೇಳಿ ನೋಡೋಣ. ಈ ಫಿಗರ್ 4.11 ಅಂತ ಹೇಳುವಂಥದ್ದು ನಿಮ್ಮ NCERT ರೆಫರೆನ್ಸ್. ಅದು ಪೋರ್ ಅದನ್ನ ಚೆನ್ನಾಗಿ ವಾರ್ಮ್ ಮಾಡ್ತೀರಾ 5 ಮಿನಿಟ್ಸ್ಗೆ ಈ 2 ರಿಯಾಕ್ಷನ್ ಮಿಕ್ಸ್ಚರ್ನ. ಆಮೇಲೆ ಪೋರ್ ದಿಸ್ ಇಂಟು ಅ ಬೀಕರ್ ಕಂಟೈನಿಂಗ್ 20 to 25 ml ಆಫ್ ವಾಟರ್ ಅಂಡ್ ಸ್ಮೆಲ್ ದ ರಿಸಲ್ಟಿಂಗ್ ಮಿಕ್ಸ್ಚರ್. ಸೊ ಆ ಆಸಿಡು ಆಲ್ಕೋಹಾಲ್ನ ಸ್ವಲ್ಪ ಚೆನ್ನಾಗಿ ವಾರ್ಮ್ ಮಾಡಿ ಆ ಬೀಕರಿಗೆ ಹಾಕಿದಾಗ ನಿಮಗೇನು ಸಿಗುತ್ತೆ ಅಂತ ಹೇಳಿನ ಕೇಳ್ತಾರೆ. ದ ರಿಸಲ್ಟಿಂಗ್ ಮಿಕ್ಸ್ಚರ್ ಇಸ್ ಅನ್ ಎಸ್ಟರ್. ಎಸ್ಟರ್ಸ್ ಹ್ಯಾವ್ ಸ್ವೀಟ್ ಸ್ಮೆಲ್. ಫ್ರೂಟಿ ಜ್ಯೂಸ್ನ ನೀವು ಕೊಡ್ತಿದ್ದೀರಾ, ಫ್ರೂಟಿ ಜ್ಯೂಸಿಗೆ ಒಂದು ಸ್ಮೆಲ್ ಇದೆ, ಫೀಲ್ ಇದೆಯಾ? ಅದೇ ಸ್ಮೆಲ್ನ ನೀವು ಇಲ್ಲೂ ಕೂಡ ನೋಡ್ತೀರಾ. ಇವನ್ ಐ ಡಿಡ್ ದಿಸ್ ಎಕ್ಸ್ಪೆರಿಮೆಂಟ್ ಅಂಡ್ ಐ ವಾಸ್ ವೆರಿ ಹ್ಯಾಪಿ. ಹಬ್ಬ ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ನೆಟ್ಟಗೆ ಉಸಿರಾಡೋಕ್ಕೆ, ಒಂದೊಳ್ಳೆ ಸ್ಮೆಲ್ ತಗೊಳ್ಳೋಕ್ಕೆ, ಫೈನಲಿ ಐ ಗಾಟ್ 1 ಕಂಪೌಂಡ್ ಅಂತ ಹೇಳೋ ಹ್ಯಾಪಿನೆಸ್ ಇತ್ತು ನನಗೆ. ಸೊ ದಟ್ಸ್ ಹೌ ಇಟ್ ವಾಸ್. ಎಸ್ಟರಿಫಿಕೇಶನ್ ರಿಯಾಕ್ಷನ್ ಬಗ್ಗೆ ಅವ್ರು ಮಾತಾಡ್ತಿದ್ದಾರೆ. ಬರೀ ನಾವು ಮಕ್ಕಳೇ ಒಂದ್ಸಲ ಎಸ್ಟರಿಫಿಕೇಶನ್ ರಿಯಾಕ್ಷನ್ ಬರೀ ಅದರಲ್ಲಿ ಏನು ಬರುತ್ತೆ ಅಂತ ಹೇಳಿ ಅಷ್ಟೇ ಕೇಳಿದ್ದಾರೆ ಅವರು. ಆಲ್ಕೋಹಾಲ್ನ ಹೇಗೆ ಬರೀತೀರ ಮಕ್ಕಳೇ ನೀವು? CH3. ನಾನು ಫಸ್ಟಿಗೆ ಏನು ಹೇಳ್ಕೊಟ್ಟಿದ್ದೆ, ಆಲ್ಕೋಹಾಲ್ನ ಬರೀರಿ ಅಂತ ಹೇಳ್ಕೊಟ್ಟಿದ್ದೆ, ಹೌದಾ? ಸೊ ಲೆಟ್ಸ್ ರೈಟ್ ಆಲ್ಕೋಹಾಲ್ ಹಿಯರ್. CH3 CH2OH ಜೊತೆಗೆ ಆಸಿಡ್ ಅನ್ನು ನಾನು ಉಲ್ಟಾ ಬರಿತೀನಿ. ನಾನು ಅವತ್ತು ಹೇಳಿದೆ ನಿಮಗೆ, ಆಸಿಡ್ನ ನಾನು ಏನು ಮಾಡ್ತೀನಿ, C∏OH, ಆಯ್ತಾ? ಈಚೆ ಏನು ಬರಿತೀನಿ, ಸಾರಿ CH3, ಅಲ್ಲೂ ಕೂಡ ನಾನು ಕಾರ್ಬನನ್ನು ಈ ಥರ ಹಾಕೊಂಡಿದ್ದೆ, CH3 C∏OH ಅಂತ ಹೇಳಿ. ಆಸಿಡಲ್ಲಿ ನಾನು ಏನು ರಿಮೂವ್ ಮಾಡಿದೆ ನನಗೆ ಹೇಳಿ? ಆಸಿಡ್ನಲ್ಲಿ ನಾನು ಈ OH ಅಂತ ಹೇಳೋ ಪಾರ್ಟನ್ನು ಮತ್ತೆ ಆಲ್ಕೋಹಾಲ್ನಲ್ಲಿ ಈ ಥರ ರಿಮೂವ್ ಮಾಡಿದೆ. ಸೊ ನಾನು ಏನು ರಿಮೂವ್ ಮಾಡಿದೆ ಅದು ಹೊರಟೋಗುತ್ತೆ. ಮೈನಸ್ ವಾಟರ್ ಆಗಿ ಹೊರಟೋಗುತ್ತೆ. ಜೊತೆಲಿ ನಮ್ಗೆ ಏನು ಉಳ್ಕೊಳ್ಳುತ್ತೆ, ನಾನು ಏನು ಹೇಳಿದೆ ನಿಮಗೆ, CH3 CH2ನ ಹಾಗೆ ಬರ್ರಿ. ಅಂದರೆ ಇಲ್ಲಿ CH3 ಅನ್ನು ಬರೆದ್ರಾ, CH2 ಅನ್ನು ಬರೆದ್ರಾ, ಆಮೇಲೆ ಇಲ್ಲಿ O ಏನಿದೆ ಅದನ್ನು ಹಾಗೆ ಬರೀರಿ. ಬಟ್ ನಾನು ಆ ಓವನ್ನು ಹೀಗೆ ತಗೋತೇನೆ. ಇಲ್ಲಿ C∏O ಇದೆಯಲ್ವಾ, ಅದನ್ನು ಕೂಡ ಹಾಗೆ ಬರುತ್ತೆ. ಇದು ಏನಿದು, ಎಸ್ಟರ್, ಇದು ಫಂಕ್ಷನಲ್ ಗ್ರೂಪ್. ಇದು ಎಸ್ಟರ್, ಇದು ಫಂಕ್ಷನಲ್ ಗ್ರೂಪ್ ಆಗಿರುತ್ತೆ. ಪಕ್ಕದ CH3 ಇದು ಯಾವುದು, ಆಸಿಡ್ ಇಂದ ಬಂದಿರುವಂಥದ್ದು, ಹೌದಾ? ಸೊ ಇದನ್ನು ನಾನು ಏನು ಅಂತ ಹೇಳಿ ಕರಿತೀನಿ, ಎಸ್ಟರ್ ಅಂತ ಹೇಳಿ ಕರಿತೀನಿ. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಎಸ್ಟರನ್ನ ಹೇಗೆ ನೇಮ್ ಮಾಡಬೇಕು ಅಂತ ಹೇಳಿ. ಈ ಫಸ್ಟ್ ಪಾರ್ಟ್ ಇದು ಏನಿದೆ, ಈ ಆಕ್ಸಿಜನ್ ಈಚೆಗಿರೋದು, ಅಲ್ಲಿ ಎಷ್ಟು ಕಾರ್ಬನ್ ಇದೆ, 2 ಕಾರ್ಬನ್. ಆ ಕಾರ್ಬನ್ನ ಇಥೈಲ್ ಅಂತ ಹೇಳಿ ಬರೀತೀನಿ, ಯಾಕಂದ್ರೆ ಸಬ್ಸ್ಟಿಟ್ಯೂಯೆಂಟ್ ಅದು. ಇಥೈಲ್, ಮಿಥೈಲ್, ಪ್ರೊಪೈಲ್, ಬ್ಯೂಟೈಲ್ ಅಂತಾನೆ ನೀವು ನೇಮ್ ಮಾಡಬೇಕು ಯಾವಾಗ ಆಕ್ಸಿಜನ್ ಹಿಂದ್ಗಡೆ ಇರುವಂಥದ್ದು. ಕಾರ್ಬನ್ ಮತ್ತೆ ಆಕ್ಸಿಜನ್ ಮುಂದೆ ಇರುವ ಕಾರ್ಬನ್, ಇನ್ನೊಂದು ಕಾರ್ಬನ್, ಎರಡನ್ನ ಕೌಂಟ್ ಮಾಡಿ ಈ ಕಾರ್ಬನ್ ಯಾವಾಗಲೂ ನಿಮಗೆ ಫಸ್ಟ್ ಕಾರ್ಬನ್ ಆಗಿರುತ್ತೆ, ಇದು ಸೆಕೆಂಡ್ ಕಾರ್ಬನ್. ನಿಮ್ಮ ಚೈನ್ ಆಚೆ ಕಂಟಿನ್ಯೂ ಆಗುತ್ತೆ. ಇದು ಏನಿದೆ ಇದೆಲ್ಲ ಕೂಡ ಫಂಕ್ಷನಲ್ ಗ್ರೂಪ್ ತರನೇ ಆಕ್ಟ್ ಮಾಡುತ್ತೆ. ಸಾರಿ, ಇದು ಪ್ರಿಫಿಕ್ಸು, ಇದು ಫಂಕ್ಷನಲ್ ಗ್ರೂಪ್ ತರ ಆಕ್ಟ್ ಮಾಡುತ್ತೆ. ಸೊ ಈ ಥೈಲ್ ಅಂತ ಹೇಳುವಂಥದ್ದು 2 ಕಾರ್ಬನ್ ಆಯಿತು. ಆಕ್ಸಿಜನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ, ಪಕ್ಕದ 2 ಕಾರ್ಬನ್ನ ನೀವು ಕೌಂಟ್ ಮಾಡಿ ಮನಸ್ಸೊಳಗಡೆ. 2 ಕಾರ್ಬನ್ ಇದೆ, ಸೊ ಈತ್ ಹಾಕಬೇಕು. ಅವುಗಳ ನಡುವೆ ಯಾವುದಿದೆ, ಸಿಂಗಲ್ ಬಾಂಡ್ ಇದೆ, ಈಥೇನ್. ಆ ಇ ಅನ್ನ ಬಿಡ್ತೀನಿ, ನಾನು ಇಲ್ಲಿ ಏನು ಇ ಬರಿತೀನಿ ಅದನ್ನ ರಿಮೂವ್ ಮಾಡ್ತೀನಿ. ಈಗ C∏O ಇದೆಯಲ್ಲ ಮಕ್ಕಳೇ, ಇದನ್ನ ನಾನು ಹೇಗೆ ಬರಿಬೋದು, O8. ಸೊ ಇಲ್ಲಿ ಎಥನೋಯೇಟ್ ಅಂತ ಹೇಳಿ ಬರಿಬಹುದು. ಇದೇ ಮಾಲಿಕ್ಯೂಲ್ನ ಮಕ್ಕಳೇ ನಾನು ಅಲ್ಲಿ ಏನು ಬರ್ದಿದೆ ಅದನ್ನ ಹೀಗೂ ಬರಿಬೋದು. ಹೇಗೆ, CH3 ಅನ್ನ ಫಸ್ಟಿಗೆ ಬರ್ಕೊಂಡೆ, ಆಯ್ತಾ?
ಸಿ ಡಬಲ್ ಬಾಂಡ್ O1 ಮತ್ತೆ ಬರ್ಕೊಂಡೆ, ಆಮೇಲೆ CH2 CH3 ಹೀಗೂ ಬರ್ಕೊಳ್ತೀನಿ. ಸೊ ನಿಮ್ಗೆ ನೆನ್ಪಿಟ್ಕೊಳ್ಳಿ, ಅವಾಗ ಆಕ್ಸಿಜನ್ದು ಎಕ್ಸ್ಟ್ರೀಮ್ ಸೈಡಲ್ಲಿ ಬರೋದನ್ನ ಫಸ್ಟಿಗೆ ಬರೀತೀರಾ ಹೆಸರು ಈಥೈಲ್ ಅಂತ ಹೇಳಿ. ಆಕ್ಸಿಜನ್ ಈಚೆಗೆ ಬರೋದು ಅಂದರೆ ಸಿ ಡಬಲ್ ಬಾಂಡ್ ಹಿಂದೆ ಏನೆಲ್ಲ ಇದೆ ಅದು ನಮ್ಮ ಮೇನ್ ಚೈನ್ ಆಗುತ್ತೆ. ಅಲ್ಲಿ ಈತ್ ಅಂದರೆ 2 ಕಾರ್ಬನ್ ಇದೆ, ಮತ್ತೆ ಅವುಗಳ ನಡುವೆ ಸಿಂಗಲ್ ಬಾಂಡ್ ಇದೆ. ಈ ಸಿ ಡಬಲ್ ಬಾಂಡು ಓಗೆ O8. ಡಿಡ್ ಯು ಈಟ್? ಎಸ್ ಎಸ್, O8 ಅಂತ ಹೇಳೋತಾರೆ. ಐ ನೋ ಇಟ್ಸ್ ಅ ನಾನ್ ಸೆನ್ಸ್, ಬಟ್ ಸ್ಟಿಲ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಇಥೈಲ್ ಎಥನೋವೇಟ್ ಆಯಿತು. ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ಆಕ್ಟಿವಿಟಿ 4.9 ನೋಡೋಣ ಮಕ್ಕಳೇ. ಕ್ವೆಶ್ಚನ್ ಬಂದು ಟೇಕ್ ಅ ಸ್ಪ್ಯಾಚುಲಾ. ಸ್ಪ್ಯಾಚುಲಾ ಅಂತ ಹೇಳಿದ್ರೆ ಒಂದು ಸ್ಪೂನ್ ಥರ ಇರುತ್ತಲ್ವ ಕೆಮಿಸ್ಟ್ರಿಯಲ್ಲಿ. ಸೊ ಕೆಮಿಸ್ಟ್ರಿಯಲ್ಲಿ ಸ್ಪೂನ್ ಅಂತ ಹೇಳಲ್ಲ, ದಸ್ ಸಬ್ಸ್ಟೆನ್ಸ್ ಥ್ರೂ ವಿಚ್ ಯು ಕ್ಯಾನ್ ಈ ಸಾಲ್ಟನ್ನೆಲ್ಲ ಡಬ್ಬದಿಂದ ತೆಗಿತೀರಲ್ಲ, ಸ್ಪೂನ್ ಥರನೇ ಪರ್ಪಸ್ನ ಸರ್ವ್ ಮಾಡೋದನ್ನ ಸ್ಪ್ಯಾಚುಲಾ ಅಂತ ಹೇಳಿ ಕರೀತಾರೆ. ಸೊ ಟೇಕ್ ಅ ಸ್ಪ್ಯಾಚುಲಾ ಫುಲ್ ಆಫ್ sodium carbonate in a test tube and ಅದಕ್ಕೆ add 2 ml of ethanoic acid. What do you observe? ಸೋಡಿಯಂ ಕಾರ್ಬೋನೇಟ್ ಇರುತ್ತೆ, ಎಥನೋಯಿಕ್ ಆಸಿಡ್ ಇರುತ್ತೆ. ಎಥನೋಯಿಕ್ ಆಸಿಡ್ ಅಂತ ಹೇಳಿದ್ರೆ ಆಸಿಟಿಕ್ ಆಸಿಡ್. ಸೋಡಿಯಂ ಕಾರ್ಬೋನೇಟ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ Na2CO3. ಏನಾಗಬೇಕು ಇಲ್ಲಿ? H plus ion, ಆ H plus ion ಜಾಗದಲ್ಲಿ Na plus ion should go and sit. ಹೌದಾ? So what you will get? CH3 C double bond O minus Na plus. Sodium salt of this acid, sodium acetate ಅಂತ ಹೇಳಿ ಕರೀತೀರ. ಸೊ ಇನ್ ಜನರಲ್ ಈ ಎಥನೋಯಿಕ್ ಆಸಿಡ್ ಅನ್ನ ನಾವು ಎಸಿಟಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ. ಏನು? ಎಸಿಟಿಕ್ ಆಸಿಡ್. ಸೊ ಹಾಗಾಗಿ ಸೋಡಿಯಂ ಎಥನೋವೇಟ್ ಅಥವಾ ಸೋಡಿಯಂ ಎಸಿಟೇಟ್. ನೀವು ಎಸ್ಟರನ್ನು ನೇಮ್ ಮಾಡಿದಿರಲ್ವಾ, ಎಸ್ಟರ್ನ ನೇಮ್ ಮಾಡಬೇಕಾದ್ರೆ ಆಕ್ಸಿಜನ್ ಆಚೆಗಿರೋದನ್ನ ನಾವು ಹಾಗೆ ಇಟ್ಕೊಂಡ್ವಿ. ಇಲ್ಲೂ ಕೂಡ ಆಕ್ಸಿಜನ್ ಆಚೆಗೆ ಸೋಡಿಯಂ ಇದೆ, ಅದರ ನೇಮನ್ನ ಹಾಗೆ ಬರೀತೀರ. ಆಯಿತಾ? ಆಮೇಲೆ ಈಚೆ ಎಷ್ಟು ಕಾರ್ಬನ್ ಇದೆ? 1 2. ಸೊ ಈತ್. ಆಯಿತಾ? ಬಿಟ್ವೀನ್ ದೆಮ್ ಸಿಂಗಲ್ ಬಾಂಡ್ ಏನ್. ಮತ್ತೆ ಇದು ಫಂಕ್ಷನಲ್ ಗ್ರೂಪ್ ಆಫ್ ಯಾವುದು? ಎಸ್ಟರ್ ತಾನೆ. ಆಗ O8 ಸೋಡಿಯಂ ಎಥನೋವೇಟ್. ಅಥವಾ ಇದನ್ನು ನಾವು ಏನಂತ ಹೇಳಿ ಕರಿಬೋದು? ಇದೇ ಮಾಲಿಕ್ಯೂಲ್ ಅನ್ನ ಈಚೆ ಬರಿಲ್ಲ, ರಿಯಾಕ್ಷನ್ ಹೋಲ್ ರಿಯಾಕ್ಷನ್ ಅನ್ನು ಈಚೆ ಬರಿತೀನಿ. CH3 C ಡಬಲ್ ಬಾಂಡ್ OH. ಇದಕ್ಕೆ 2 ಹೆಸರಿದೆ. ಒಂದು ಎಸಿಟಿಕ್ ಆಸಿಡ್ ಅಂತ ಹೇಳಿ, ಇನ್ನೊಂದು ಎಥನೋಯಿಕ್ ಆಸಿಡ್ ಅಂತ ಹೇಳಿ. ಇದಕ್ಕೆ ನೀವೇನು ಆ್ಯಡ್ ಮಾಡ್ತಾ ಇದ್ದೀರಾ? Na2CO3 ಅನ್ನು ಆ್ಯಡ್ ಮಾಡ್ತಾ ಇದ್ದೀರಾ. ಆಲ್ ಸೆಟ್. ಈಗ Na ಯಾರ ಜಾಗ ಆಕ್ಯುಪೈ ಮಾಡುತ್ತೆ? ಹೈಡ್ರೋಜನ್ ಜಾಗ ಆಕ್ಯುಪೈ ಮಾಡುತ್ತೆ. ಆಗ ಮಾಲಿಕ್ಯೂಲ್ಸ್ ಫಾರ್ಮುಲಾದಲ್ಲಿ ಏನು ಚೇಂಜ್ ಆಗುತ್ತೆ? ಏನು ಚೇಂಜ್ ಆಗಲ್ಲ. ಇಲ್ಲಿ H+ ಜಾಗದಲ್ಲಿ Na ಬರುತ್ತೆ ಅಷ್ಟೇ. ಮೇಡಮ್ ಅಲ್ಲಿ ಮೈನಸ್ಸು ಪ್ಲಸ್ ಬರೀಲೇಬೇಕಾ? ಬೇಡ ಮಕ್ಕಳೇ, ಬರೆಯೋದು ಇಷ್ಟ ಇಲ್ವಾ? ಬರಿಬೇಡಿ. ಬರೀಲಿಕ್ಕೆ ಇಷ್ಟ ಇದೆಯಾ? ಬರೀರಿ. ಬಟ್ ಬರಿಬೇಕಾ ಮೇಡಮ್? ಬರೆದ್ರೆ ಒಳ್ಳೆಯದು. ಓಕೆ. ಸೊ ಇದು ಅಯಾನಿಕ್ ಬಾಂಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಕಂಪ್ಲೀಟಾಗಿ ಸೋಡಿಯಂ ತನ್ನ ಎಲೆಕ್ಟ್ರಾನ್ಸನ್ನು ಆಕ್ಸಿಜನ್ಗೆ ಕೊಟ್ಟಿದ್ದಾನೆ, ಸೋಡಿಯಂಗೆ ಕಂಪ್ಲೀಟ್ ಆಗಿರುವ ಪಾಸಿಟಿವ್ ಚಾರ್ಜ್ ಇದೆ ಅಂತ ಹೇಳಿ ನಾವು ಹೇಳ್ತಾ ಇರುವಂಥದ್ದು ಅಷ್ಟೇ. ಜೊತೆಗೆ ಇಲ್ಲಿ ಏನಾಗುತ್ತೆ, ಇದಕ್ಕೆ ಹೇಗೆ ಹೆಸರಿಡಬೇಕು? ನಾನು ಎಸ್ಟರ್ ಹೆಸರನ್ನ ಹೇಳ್ಕೊಟ್ಟಿದ್ದೀನಿ ಹೇಗಿಡಬೇಕು. ಎಸ್ಟರ್ ಕಂಪೌಂಡ್ ಅಂತ ಹೇಳಿದ್ರೆ ನೋಡಿ, ಇದು ಸಿ ಡಬಲ್ ಬಾಂಡ್ O ಇರುತ್ತಲ್ವಾ, ಆಚೆಗೂ ಈಚೆಗೂ ಏನಿರಬೇಕು? ಕಾರ್ಬನ್ ಅಥವಾ ಬೇರೆ ಯಾವುದೇ ವಸ್ತುಗಳಿದ್ರೆ ಅದನ್ನ ಇಟ್ಕೊಳ್ತೀರ. ಈಗ ಸೋಡಿಯಂ ಇದ್ರೆ ಫಸ್ಟಿಗೆ ನೀವು ಬರೀತೀರ ಸೋಡಿಯಂ. ಆಯ್ತಾ? ಆಮೇಲೆ ಆಕ್ಸಿಜನ್ನ ಮುಟ್ಟಕ್ಕೆ ಹೋಗಬೇಡಿ. ಈ 2 ಕಾರ್ಬನ್ ಅಲ್ಲಿ ಎಷ್ಟು ಕೌಂಟ್ ತಗೊಳ್ಳಿ. ಈ ಕಾರ್ಬನ್ ಇಂದ ಈಚೆಗೆ ನಂಬರ್ ತಗೊಳ್ಳಿ. 1 2 3 4 ಇದಿದ್ರೆ ಹಿಂಗೆ ನಂಬರ್ ಹೋಗೋದು. ಸೊ 1 2 ಸೋಡಿಯಂ ಎತ್ ಬಿಟ್ವೀನ್ ದೆಮ್ ಸಿಂಗಲ್ ಬಾಂಡ್ ಏನ್. ಆಮೇಲೆ ಈ ಎಂಟೈರ್ ಮಾಲಿಕ್ಯೂಲ್ ಎಸ್ಟರ್ ಅಲ್ವಾ, ಎಸ್ಟರ್ನ ನಾವು O8 ಅಲ್ವಾ, O8. ಸೊ ಸೋಡಿಯಂ ಎಥನೋವೇಟ್ ಇದು ಐಯುಪ್ಯಾಕ್ ನೇಮ್.
ಐಯುಪ್ಯಾಕ್ ನೇಮ್ ಇದು. ಆ್ಯಕ್ಚುಲ್ ನೇಮ್ ಏನು? ಆ್ಯಕ್ಚುಲ್ ನೇಮ್ ಅಂತ ಹೇಳಿದ್ರೆ ಕಾಮನ್ ಆಗಿ ಅಸಿಟಿಕ್ ಆ್ಯಸಿಡ್ ಅಲ್ವಾ, ಸೋಡಿಯಂ ಎಸಿಟೇಟ್ ಅಂತ ಹೇಳಿ ಕರೀತಾರೆ. ಇದು ಒಂದು ಪ್ರಾಡಕ್ಟ್. ಈ CO3 ಗ್ಯಾಸಿಂದ ಯಾವುದು ರಿಲೀಸ್ ಆಗಬೇಕು? CO2 ಗ್ಯಾಸ್ ರಿಲೀಸ್ ಆಗಬೇಕಾ? ಸೊ CO2 ಅಂತ ಹೇಳುವಂಥದ್ದು ಸೆಕೆಂಡ್ ಪ್ರಾಡಕ್ಟ್ ಆಯ್ತಾ. ಈಗ ಹೆಚ್ಚನ್ನು ಅವನು ರೀಪ್ಲೇಸ್ ಮಾಡ್ತಾನೆ. ಹೆಚ್ಚು ಬಾರಪ್ಪ ಕೆಳಗಡೆಗೆ. ಬಂದೆ ಮೇಡಮ್ ಬಂದೆ. ಈ 2 ಸೋಡಿಯಂ ಇರೋದ್ರಿಂದ ನಾನು ಇದನ್ನ ಎರಡು ಅಂತ ಹೇಳಿ ಬರೆದ್ರೆ 2 ಹೈಡ್ರೋಜನ್ ಆಯಿತು. CO3 ಅಲ್ಲಿ CO2 ಬರೆದ್ವಿ, ಇನ್ನ ಒಂದು ಆಕ್ಸಿಜನ್ ಹಾಗೆ ಇದೆ. ಅವ್ನು ಹುಡ್ಕೊಂಡು ಹೋಗ್ತಾನೆ, ಹೈಡ್ರೋಜನ್ ಹೈಡ್ರೋಜನ್ ಐ ಆಮ್ ಕಮ್ಮಿಂಗ್ ಪ್ಲೀಸ್ ಟೇಕ್ ಮೀ ಅಂತ ಹೇಳಿ ಹೋಗ್ಬಿಟ್ಟು ಈ ಹೈಡ್ರೋಜನ್ ಜೊತೆ ಮಾತಾಡ್ತಾನೆ. ಇವ್ರು ಎಲ್ಲರೂ ಮಾತಾಡ್ತಾರೆ, ಹೆಚ್ಚಿದ್ದೀವಿ ಓ ಇದ್ದೀವಿ, ನಾವು ಯಾಕೆ ಈ ಥರ ಬಾಂಡ್ ಆಗಿ ವಾಟರ್ ಆಗಬಾರ್ದು ಅಂತ ಹೇಳಿ ಅವ್ರು ಮಾತಾಡ್ಕೊಳ್ತಾರೆ. ಸರಿಯಪ್ಪ, ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದೇ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಡಿಸೈಡ್ ಮಾಡಿ ವಾಟರ್ ಅಂತ ಹೇಳುವ ಸೈಡ್ ಪ್ರಾಡಕ್ಟ್ ಕೊಡ್ತಾರೆ. ಸೊ ನಿಮ್ಗೆ ಏನು ಸಿಗುತ್ತೆ? ಎಥನೋಯಿಕ್ ಆ್ಯಸಿಡ್ ಅಥವಾ ಎಸಿಟಿಕ್ ಆ್ಯಸಿಡ್ ನಿಮಗೆ ಸೋಡಿಯಂ ಎಥನೋವೇಟ್ ಅಥವಾ ಸೋಡಿಯಂ ಎಸಿಟೇಟ್ ಅನ್ನ ಕೊಡುತ್ತೆ. ಇಟ್ ಇಸ್ ಅ ಸೋಡಿಯಂ ಸಾಲ್ಟ್ ಆಫ್ ಎನ್ ಆಸಿಡ್. ಹೌದಾ? Pass the gas produced through freshly prepared lime water. What do you observe? ಈ ಕಾರ್ಬನ್ ಡೈಆಕ್ಸೈಡ್ ಅನ್ನ ಫ್ರೆಶ್ಲಿ ಪ್ರಿಪೇರ್ಡ್ ಲೈಮ್ ವಾಟರ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಇದಕ್ಕೆ ನೀವೇನಾದರೂ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪಾಸ್ ಮಾಡಿದ್ರೆ ಇದು ಕ್ಲಿಯರ್ ಸೊಲ್ಯೂಷನ್ ಅಲ್ವಾ. ಫ್ರೆಶ್ಲಿ ಪ್ರಿಪೇರ್ಡ್ ಲೈಮ್ ವಾಟರಿಗೆ ಯಾವ ಕಲರು ಇರಲ್ಲ, ಸೊ ಕಲರ್ ಲೆಸ್ ಆಗಿರುತ್ತೆ ಇದು. ಇದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಪಾಸ್ ಮಾಡ್ತೀರಾ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಪಾಸ್ ಮಾಡಿದಾಗ ಕ್ಯಾಲ್ಶಿಯಂ ಇಲ್ಲಿಂದ ಒಂದು ಆಕ್ಸಿಜನ್ ಈಚೆಗೆ ಹೋಗುತ್ತೆ, CO3 ಆಗುತ್ತೆ, ನಿಮಗೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸಿಗುತ್ತೆ. ಜೊತೆಗೆ ಇಲ್ಲಿರುವಂತಹ ಹೈಡ್ರೋಜನು ಆಕ್ಸಿಜನ್ ವಾಟರ್ ಆಗಿ ಹೊರಗಡೆಗೆ ಬರುತ್ತೆ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಗುತ್ತೆ. ಸೊ ಏನು ಅಬ್ಸರ್ವ್ ಮಾಡ್ತೀರಾ? ಕಲರ್ಲೆಸ್ ಸಬ್ಸ್ಟೆನ್ಸು ಸಡನ್ ಆಗಿ ಮಿಲ್ಕಿ ಕಲರ್ ಆಯಿತು ಅಂತ ಹೇಳಿದ್ರೆ ಪಾಸ್ ಮಾಡಿರುವ ಗ್ಯಾಸ್ ಯಾವುದು? ಕಾರ್ಬನ್ ಡೈಆಕ್ಸೈಡ್. Next, can the gas produced by the reaction between ethanoic acid and sodium carbonate be identified by this test? Yes. ಅಂದ್ರೆ ಅವ್ರ ಕ್ವೆಶನ್ ಏನು ಕೇಳ್ತಿದ್ದಾರೆ? ನಾವು ಫಸ್ಟ್ ರಿಯಾಕ್ಷನ್ ಮಾಡಿದ್ವಲ್ಲ, ಸೋಡಿಯಂ ಕಾರ್ಬೋನೇಟು ಎಥನೋಯಿಕ್ ಆ್ಯಸಿಡು ರಿಯಾಕ್ಟ್ ಆದಾಗ ಏನು ಗ್ಯಾಸ್ ಕೊಡುತ್ತೆ, ಅದು ಆ ಗ್ಯಾಸ್ ಕೊಡುವಂಥದ್ದನ್ನು ಇದರಲ್ಲಿ ಟೆಸ್ಟ್ ಮಾಡಬಹುದಾ ಅಂತ ಹೇಳಿ. ಮಾಡ್ಬೋದು ಮಾರ್ರೆ, ಟೆಸ್ಟ್ ಮಾಡಿದ್ರೆ ತಾನೇ ನಮಗೆ ಗೊತ್ತಾಗೋದು ಲೈಮ್ ವಾಟರ್ ಮಿಲ್ಕಿ ಆಯಿತು ಅಂತ ಹೇಳಿ ಅಲ್ವಾ. ಸೊ ಪೆನ್ ಬಿತ್ತು, ಎಸ್ ಪೆನ್ ಸಿಕ್ತು. ಸೊ ಆಲ್ ಸೆಟ್. ನೆಕ್ಸ್ಟ್ ಆಕ್ಟಿವಿಟಿ 4.9 ಅಲ್ಲಿ ಇನ್ನೊಂದು ಕ್ವೆಶನ್ ಕೇಳ್ತಾರೆ. ಈಗ ಸೋಡಿಯಂ ಕಾರ್ಬೋನೇಟ್ ಬದಲಿಗೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ತಗೊಂಡ್ರೆ ಹೆಂಗಿರುತ್ತೆ? ಸೊ ಸೋಡಿಯಂ ಕಾರ್ಬೋನೇಟ್ CH3 C ಡಬಲ್ ಬಾಂಡ್ OH, ಇದು ಆಸಿಡ್. ಯಾವ ಆಸಿಡ್ ಇದು? ಅಸಿಟಿಕ್ ಆಸಿಡ್ ಅಥವಾ ಎಥನೋಯಿಕ್ ಆಸಿಡ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ತಗೊಳ್ತೀರಾ ಅನ್ಕೊಳ್ಳಿ. ಏನು? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಅವಾಗ ಏನಾಗುತ್ತೆ? ಫಸ್ಟ್ ಇದು CH3 ಏನೂ ಚೇಂಜಸ್ ಇರಲ್ಲ, C ಡಬಲ್ ಬಾಂಡು ಏನೂ ಚೇಂಜಸ್ ಇರಲ್ಲ, ಹೆಚ್ಚಿದ ಜಾಗದಲ್ಲಿ N ಹೋಗುತ್ತೆ, ಸೊ ONA ಆಯಿತು. ಜೊತೆಗೆ ಇಲ್ಲೇನು ಸಿಗುತ್ತೆ? ಹೆಚ್ಚಿದ ಜಾಗದಲ್ಲಿ NA ಹೋದರೆ ನಮಗೆ ಮಿಕ್ಕಿದೇನು? CO3 ಇಂದ CO2 ಗ್ಯಾಸ್ ರಿಲೀಸ್ ಆಗುತ್ತೆ. ಆಯಿತು. ಈಗ ಈ ಹೈಡ್ರೋಜನ್ ಹೊರಗಡೆಗೆ ಬರುತ್ತೆ, ಆಯಿತಾ. ಇಲ್ಲೊಂದು ಹೈಡ್ರೋಜನ್ ಇದೆ, ಅದು ಕೂಡ ಹೊರಗಡೆಗೆ ಬರುತ್ತೆ. ಇಲ್ಲೊಂದು ಆಕ್ಸಿಜನ್ ಇದೆ. ಈ ಮೂರು ಕಂಬೈಂಡ್ ಆಗಿ ನಮ್ಗೆ ಏನು ಸಿಗಬೇಕು? ವಾಟರ್ ಸಿಗಬೇಕು ಮೇಡಮ್. ಎಷ್ಟು ಈಸಿ ನೋಡಿ, ಹೌದಾ. ಸೊ ಎಲ್ಲಿಂದ ಯಾರ್ಯಾರು ಬರ್ತಿದ್ದಾರೆ ಅಂತ ಹೇಳೋದನ್ನ ತಿಳ್ಕೊಂಡ್ಬಿಟ್ರೆ ಮಿಕ್ಕಿದೆಲ್ಲ ಈಸಿನೇ. ಹೇಗೆ ನೇಮ್ ಮಾಡ್ತೀರಾ ಇದನ್ನ? ಸೋಡಿಯಂ ಎಥನೋವೇಟ್ ಸೇಮ್ ವೇಲೆ ನೇಮ್ ಮಾಡ್ತಾರೆ. ದಾಟ್ಸ್ ಇಟ್. ಸೊ ರಿಯಾಕ್ಷನ್ ಒಂದೇ ಇರುತ್ತೆ, ಏನೂ ಚೇಂಜಸ್ ಆಗಲ್ಲ. 4.10 ಅಲ್ಲಿ ಹೇಳ್ತಾರೆ ನೀವು 2 ಟೆಸ್ಟ್ ಟ್ಯೂಬ್ ತಗೊಳ್ಬೇಕಂತೆ. ಟೆಸ್ಟ್ ಟ್ಯೂಬ್ ಇದೆಯಾ ನೋಡ್ಕೊಳ್ಳಿ. ಇಲ್ಲಿ ನಮ್ಮದು ಕೆಮಿಸ್ಟ್ರಿ ಬ್ಯೂರೇಟ್ ಇದೆ ಮಕ್ಕಳೇ. ಟೆಸ್ಟ್ ಟ್ಯೂಬ್ ಇದೆ. ಇದೊಂದು ಟೆಸ್ಟ್ ಟ್ಯೂಬ್, ಇನ್ನೊಂದು ಟೆಸ್ಟ್ ಟ್ಯೂಬ್.
ಓಕೆ, 2 ಟೆಸ್ಟ್ ಟ್ಯೂಬ್ ತಗೊಂಡೆ. ಟೆಸ್ಟ್ ಟ್ಯೂಬ್ 1 ನಾನು ಎ ಅಂತ ಹೇಳಿ ನೇಮ್ ಮಾಡ್ತೀನಿ, ಇನ್ನೊಂದನ್ನು ಬಿ ಅಂತ ಹೇಳಿ ನೇಮ್ ಮಾಡ್ತೀನಿ. 2 ಟೆಸ್ಟ್ ಟ್ಯೂಬ್ನಲ್ಲೂ ಆಡ್ ಅ ಡ್ರಾಪ್ ಆಫ್ ಕುಕಿಂಗ್ ಆಯಿಲ್. ಆಯ್ತಾ? ಆಮೇಲೆ ಎ ಮತ್ತೆ ಬಿ ಅಂತ ಹೇಳಿ ನೇಮ್ ಮಾಡಿ. ಟು ದ ಟೆಸ್ಟ್ ಟ್ಯೂಬ್ ಬಿ ಆಡ್ ಫ್ಯೂ ಡ್ರಾಪ್ಸ್ ಆಫ್ ಸೋಪ್ ಸೊಲ್ಯೂಷನ್. ಟೆಸ್ಟ್ ಟ್ಯೂಬ್ ಬಿಗೆ ಮಾತ್ರ ನಾನು ಇನ್ನೇನು ಆ್ಯಡ್ ಮಾಡಬೇಕು? ಸೋಪ್ ಸೊಲ್ಯೂಷನ್ ಅನ್ನ ಕೂಡ ಆ್ಯಡ್ ಮಾಡಬೇಕು. ಓಕೆ, ಟೆಸ್ಟ್ ಟ್ಯೂಬ್ ಏನು ಮಾಡಬೇಕಾ? ಬೇಡ. ಈ 2 ಕೂಡ ಚೆನ್ನಾಗಿ ಶೇಕ್ ಮಾಡಬೇಕು ಹೀಗೆ. ಆಯ್ತಾ? ಚೆನ್ನಾಗಿ ಶೇಕ್ ಮಾಡಿದಾಗ ಅವ್ರು ಕೇಳ್ತಾರೆ, ಕೆನ್ ಯು ಸಿ ದ ಆಯಿಲ್ ಅಂಡ್ ವಾಟರ್ ಲೇಯರ್ separating in both the test tube immediately after you stop shaking them? ಒಂದ್ಸಲ ನೀವು ಶೇಕ್ ಮಾಡೋದನ್ನ ನಿಲ್ಲಿಸ್ತೀರಾ ಅಂತ ಹೇಳಿದ್ರೆ ಆಯಿಲ್ ಮತ್ತೆ ವಾಟರ್ ಎರಡೂ ಕೂಡ ಲೇಯರ್ಗಳು ಸಪರೇಟ್ ಆಗೋದು ಇಮಿಡಿಯೇಟ್ ಆಗಿ 2 ಟೆಸ್ಟ್ ಟ್ಯೂಬ್ನಲ್ಲೂ ಕೂಡ ನೀವು 2 ಟೆಸ್ಟ್ ಟ್ಯೂಬ್ನಲ್ಲೂ ಆ ಲೇಯರ್ ಇಮಿಡಿಯೇಟ್ ಆಗಿ ಸಪರೇಟ್ ಆಗುವಂಥದ್ದನ್ನ ನೋಡ್ತೀರಾ? ಇಲ್ಲ, 2 ಟೆಸ್ಟ್ ಟ್ಯೂಬ್ನಲ್ಲೂ ಇಮಿಡಿಯೇಟ್ ಆಗಿ ಸಪರೇಟ್ ಆಗಲ್ಲ. ಲೀವ್ ದ ಟೆಸ್ಟ್ ಟ್ಯೂಬ್ ಅನ್ಡಿಸ್ಟರ್ಬ್ಡ್ ಫಾರ್ ಸಮ್ ಟೈಮ್. ಸರಿಯಪ್ಪ, ನೀವು ಆ ಟೆಸ್ಟ್ ಟ್ಯೂಬ್ನ ಮುಟ್ಲಿಕ್ಕೆ ಹೋಗಬೇಡಿ. ವಾಟರು, ಆಯಿಲು, ಸೋಪು, ವಾಟರ್ ಆ್ಯಡ್ ಮಾಡ್ಬೇಕಿಲ್ಲಿ. ಸೊ ವಾಟರು, ಆಯಿಲ್, ಸೋಪು ಹಾಕಿರುವಂತಹ ಟೆಸ್ಟ್ ಟ್ಯೂಬ್ನಲ್ಲಿ ನೀವು ಏನೋ ಒಂದು ಪರ್ಟಿಕ್ಯುಲರ್ ಥಿಂಗ್ನ ಅಬ್ಸರ್ವ್ ಮಾಡ್ತೀರಾ. ಏನದು? ಅಲ್ಲಿ ಈ ಆಯಿಲ್ ಲೇಯರ್ ಸಪ್ರೇಟ್ ಏನಾಗುತ್ತೆ, ಸ್ವಲ್ಪ ಲೇಟಾಗಿ ಆಗುತ್ತೆ. ಅದೇ ಏನಲ್ಲಿ ನೀವು ಬರೀ ಆಯಿಲ್ ಮತ್ತು ವಾಟರ್ ಅಷ್ಟೇ ಹಾಕ್ತಿರಲ್ಲ, ಇಮಿಡಿಯೇಟ್ ಆಗಿ ಆ ವಾಟರು ಆಯಿಲ್ ಸಪ್ರೇಟ್ ಆಗಿಬಿಡುತ್ತೆ. ಬಟ್ ಬಿ ಅಲ್ಲಿ ನೀವೇನು ಹಾಕಿರ್ತೀರಾ? ಸೋಪನ್ನು ಹಾಕಿರ್ತೀರಾ. ಸೊ ಸೋಪ್ ಇಲ್ಲಿ ಎಮಲ್ಸಿಫೈಯರ್ ಆಗಿ ಆಕ್ಟ್ ಮಾಡುತ್ತೆ. ಈ ಎಮಲ್ಸಿಫೈಯರ್ ಅಂತ ಹೇಳಿದ್ರೆ ಅ ಸಬ್ಸ್ಟೆನ್ಸ್ ವಿಚ್ ಕ್ಯಾನ್ ಆಕ್ಚುಲಿ ಮೇಕ್ ಅ or which can connect like a bridge between water and oil. ವಾಟರ್ಗೂ ಆಯಿಲಿಗೂ ಒಂಥರ ಬ್ರಿಡ್ಜ್ ಥರ ಆ್ಯಕ್ಟ್ ಮಾಡ್ತಾರೆ ಈ ಎಮಲ್ಸಿಫೈಯರ್. ಅದು ಯಾರಿಲ್ಲಿ? ಸೋಪ್ ಮಾಲಿಕ್ಯೂಲ್. ಸೊ ಹಾಗಾಗಿ ಈ ವಾಟರು ಆಯಿಲು ಕನೆಕ್ಟೆಡ್ ಇವಾಗ ಅಷ್ಟು ಬೇಗ ಸಪ್ರೇಟ್ ಆಗಲ್ಲ. ಬಟ್ ಟೆಸ್ಟ್ ಟ್ಯೂಬ್ ಏನಲ್ಲಿ ಅಂತಹ ಬ್ರಿಡ್ಜ್ ಯಾವುದೂ ಇಲ್ವಲ್ಲ, ಹಾಗಾಗಿ ಅವುಗಳಲ್ಲಿ ಬೇಗ ಇಮಿಡಿಯೇಟ್ ಸಪ್ರೇಷನ್ ನೋಡ್ತೀರಾ. ಎಮಲ್ಸಿಫೈಯರ್ ಬಗ್ಗೆ ನೀವು ನೆಕ್ಸ್ಟ್ ಹೈಯರ್ ಕ್ಲಾಸಸ್ನಲ್ಲಿ ಜಾಸ್ತಿ ಕಲಿತಾ ಹೋಗ್ತೀರಾ. ಈಗ ಇನ್ನೂ 2 ಟೆಸ್ಟ್ ಟ್ಯೂಬ್ ತಗೊಳ್ಳಿ. Okay. So take about 10 ml of distilled water or rainwater and 10 ml of hard water in separate test tubes. ಇದು ಡಿಸ್ಟಿಲ್ಡ್ ವಾಟರ್ ಅಥವಾ ರೈನ್ ವಾಟರ್, ಇದು ಹಾರ್ಡ್ ವಾಟರ್. ಸೊ ಯು ಕ್ಯಾನ್ ಟೇಕ್ ರೈನ್ ವಾಟರ್ ಅಥವಾ ಹಾರ್ಡ್ ವಾಟರ್, ಸಾರಿ ರೈನ್ ವಾಟರ್ ಇನ್ 1 ಟೆಸ್ಟ್ ಟ್ಯೂಬ್, ಹಾರ್ಡ್ ವಾಟರ್ ಇನ್ ಅನದರ್ ಟೆಸ್ಟ್ ಟ್ಯೂಬ್. 2 ಬೇರೆ ಬೇರೆ ಟೆಸ್ಟ್ ಟ್ಯೂಬ್ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಕ್ವಿಡ್ಸ್ನ ತಗೊಳ್ತೀರ. ತಗೊಂಡ ನಂತರ ಅವ್ರು ಹೇಳ್ತಾರೆ ಆ್ಯಡ್ ಅ ಕಪಲ್ ಆಫ್ ಡ್ರಾಪ್ಸ್ ಆಫ್ ಸೋಪ್ ಸೊಲ್ಯೂಷನ್ ಟು ಬೋತ್. 2ಕ್ಕೂ ಕೂಡ ಸೋಪ್ ಸೊಲ್ಯೂಷನ್ ಹಾಕ್ತೀರಾ. ಎರಡಕ್ಕೂ ಕೂಡ ಸೋಪ್ ಸೊಲ್ಯೂಷನ್ ಹಾಕ್ತೀರಾ, ಚೆನ್ನಾಗಿ ಶೇಕ್ ಮಾಡ್ತೀರಾ. ಆಮೇಲೆ ಕೇಳ್ತಾರೆ ಇನ್ ವಿಚ್ ಟೆಸ್ಟ್ ಟ್ಯೂಬ್ ಡು ಯು ಗೆಟ್ ಮೋರ್ ಫೋಮ್? ಎಲ್ಲಿ ನಾವು ರೈನ್ ವಾಟರ್, ಡಿಸ್ಟಿಲ್ಡ್ ವಾಟರ್ ಹಾಕ್ತೀವೋ ಅಲ್ಲಿ ವಾಟರ್ನಲ್ಲಿ ಯಾವ ಅಯಾನ್ಸ್ ಇರಲ್ಲ. ಈ ಹಾರ್ಡ್ ವಾಟರ್ನಲ್ಲಿ ಮೆಗ್ನೀಷಿಯಂ ಅಯಾನ್, ಕ್ಯಾಲ್ಶಿಯಂ ಅಯಾನ್ಸ್ ಅಂದರೆ ಅವುಗಳ ಕ್ಲೋರೈಡ್ ಸಾಲ್ಟ್, ಸಲ್ಫೇಟ್ ಸಾಲ್ಟ್ಸ್ಗಳಿರೋದ್ರಿಂದ ಫೋಮ್ ಇಲ್ಲಿ ಲೆಸ್ ಆಗಿರುತ್ತೆ. ಫೋಮ್ ಲೆಸ್, ಇಲ್ಲಿ ಮೋರ್ ಫೋಮ್. ಇಲ್ಲಿ ಜಾಸ್ತಿ ಫೋಮ್ ಪ್ರೊಡ್ಯೂಸ್ ಆಗುತ್ತೆ, ಪಕ್ಕದಲ್ಲಿ ಕಡಿಮೆ ಫೋಮ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಅವ್ರು ಕೇಳ್ತಾರೆ ಯಾವ ಟೆಸ್ಟ್ ಟ್ಯೂಬ್ನಲ್ಲಿ ಕರ್ಡಿ ವೈಟ್ ಪ್ರೆಸಿಪಿಟೇಟ್ ಇರುತ್ತೆ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಫಸ್ಟಿಗೆ ಕಪಲ್ ಆಫ್ ಡ್ರಾಪ್ಸ್ ಆಫ್ ಸೋಪ್ ಸೊಲ್ಯೂಷನ್ ಹಾಕ್ತೀರಾ. ಶೇಕ್ ದ ಟೆಸ್ಟ್ ಟ್ಯೂಬ್ ವಿಗರಸ್ಲಿ ಫಾರ್ ಈಕ್ವಲ್ ಪೀರಿಯಡ್ ಆಫ್ ಟೈಮ್, ಅಬ್ಸರ್ವ್ ದಿ ಅಮೌಂಟ್ ಆಫ್ ಫೋಮ್ ಫಾರ್ಮ್ಡ್ ಅಲ್ವಾ. ಈಗ ಅವ್ರು ಹೇಳ್ತಾರೆ 2ಕ್ಕೂ ಕೂಡ ಸ್ವಲ್ಪ ಡಿಟರ್ಜೆಂಟ್ ಹಾಕ್ತೀರಾ ಅನ್ಕೊಳ್ಳಿ.
ಸೋಪ್ ಸೊಲ್ಯೂಷನ್ ಅಥವಾ ಡಿಟರ್ಜೆಂಟ್ ಯಾವಾಗ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಹಾರ್ಡ್ ವಾಟರ್, ಅಲ್ಲಿ ನಿಮಗೆ ವೈಟ್ ಕಲರ್ ಪ್ರೆಸಿಪಿಟೇಟ್ ಅಥವಾ ಸ್ಕಮ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ 2 ಟೆಸ್ಟ್ ಟ್ಯೂಬ್ನಲ್ಲಿ ಎಲ್ಲಿ ಸ್ಕಮ್ ಫಾರ್ಮ್ ಆಗುತ್ತೆ? ಇನ್ ಟೆಸ್ಟ್ ಟ್ಯೂಬ್ ಸೆಕೆಂಡ್ ಒನ್ ವೇರ್ ಯು ಹ್ಯಾವ್ ಟೇಕನ್ ಹಾರ್ಡ್ ವಾಟರ್. ಡೂ ಬೋತ್ ದ ಟೆಸ್ಟ್ ಟ್ಯೂಬ್ಸ್ ಹ್ಯಾವ್ ದ ಸೇಮ್ ಅಮೌಂಟ್ ಆಫ್ ಫೋಮ್? ಇಲ್ಲ. ಯಾವ ಟೆಸ್ಟ್ ಟ್ಯೂಬ್ನಲ್ಲಿ ಸಾಫ್ಟ್ ವಾಟರ್, ರೈನ್ ವಾಟರ್ ಇದೆಯೋ ಅಲ್ಲಿ ಸ್ವಲ್ಪ ಜಾಸ್ತಿ ಫೋಮ್ ಇರುತ್ತೆ. ಅಥವಾ ಯಾವ ಟೆಸ್ಟ್ ಟ್ಯೂಬ್ನಲ್ಲಿ ಡಿಟರ್ಜೆಂಟ್ ಹಾಕ್ತಿರೋ ಅಲ್ಲಿ ಜಾಸ್ತಿ ಫೋಮ್ ಇರುತ್ತೆ. ಇನ್ ವಿಚ್ ಟೆಸ್ಟ್ ಟ್ಯೂಬ್ ಕರ್ಡಿ ವೈಟ್ ಸಾಲಿಡ್ ಪ್ರೆಸಿಪಿಟೇಟ್ ಫಾರ್ಮ್? ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ಸೋಪ್ನಲ್ಲಿ ಅಂತ ಹೇಳಿದ್ರೆ, ಇವಾಗ ನೀವು ಆಕ್ಟಿವಿಟಿ 4.12ನಲ್ಲಿ ನೀವು ಜಾಸ್ತಿ ಏನನ್ನ ಫೋಕಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಈ ಆಕ್ಟಿವಿಟಿ 4.12ನಲ್ಲಿ ನೀವು 2 ಟೆಸ್ಟ್ ಟ್ಯೂಬ್ನಲ್ಲಿ ಆಯ್ತಾ, ಒಂದರಲ್ಲಿ ಸೋಪ್ ಇನ್ನೊಂದರಲ್ಲಿ ಡಿಟರ್ಜೆಂಟ್ ಹಾಕ್ತೀರಾ, 2ರಲ್ಲೂ ಹಾರ್ಡ್ ವಾಟರ್ ಹಾಕ್ತೀರಾ. ಆದರೆ ಯಾವಾಗ ನೀವು ಹಾರ್ಡ್ ವಾಟರನ್ನು ಸೋಪ್ ಸೊಲ್ಯೂಷನ್ಗೆ ಹಾಕ್ತಿರೋ ಅಲ್ಲಿ ನಿಮಗೆ ಸ್ಕಮ್ ಫಾರ್ಮೇಷನ್ ಇರುತ್ತೆ. ಸ್ಕಮ್ ಫಾರ್ಮೇಷನ್. ಹಾರ್ಡ್ ವಾಟರ್ನಲ್ಲಿ ಡಿಟರ್ಜೆಂಟ್ ಹಾಕಿದ್ರೆ ಯಾವುದೇ ಥರದ ನೋ ಎಫೆಕ್ಟ್, ಅಂದರೆ ನಾರ್ಮಲ್ ಆಗಿ ಜಾಸ್ತಿ ಫೋಮ್ನೇ ಕಾಣುತ್ತೆ. ಸೊ ದ ಟೆಸ್ಟ್ ಟ್ಯೂಬ್ ಕಂಟೈನಿಂಗ್ ಡಿಟರ್ಜೆಂಟ್ ಹ್ಯಾಸ್ ಮೋರ್ ಫೋಮ್. ಡಿಟರ್ಜೆಂಟ್ಗೆ ಇರುವಂತಹ ಟೆಸ್ಟ್ ಟ್ಯೂಬಿಗೆ ಜಾಸ್ತಿ ಫೋಮ್ ಇರುತ್ತೆ ಅಂತ ಹೇಳ್ತಾರೆ. ಕರ್ಡಿ ವೈಟ್ ಪ್ರೆಸಿಪಿಟೇಟ್ ಆ ಟೆಸ್ಟ್ ಟ್ಯೂಬ್ ವಿಚ್ ಇಸ್ ಕಂಟೈನಿಂಗ್ ಸೋಪ್ನಲ್ಲಿರುತ್ತೆ ಅಂತ ಹೇಳ್ತಾರೆ. ಸೊ ದ್ಯಾಟ್ಸ್ ಆಲ್ ದ ಕ್ವೆಶನ್ಸ್ ಆರ್ ಓವರ್ ಹಿಯರ್. ಈಸಿ ಕ್ವೆಶನ್ಸ್ ಇತ್ತು ಅಲ್ವಾ? ಹೋಪ್ ದ ಕ್ವೆಶನ್ಸ್ ಆರ್ ಕ್ಲಿಯರ್, ಡಿಸ್ಕಷನ್ಸ್ ಆರ್ ಕ್ಲಿಯರ್. ಡೌಟ್ಸ್ ಇದ್ರೆ ಸ್ವಲ್ಪ ಕಮೆಂಟ್ ಬಾಕ್ಸ್ನಲ್ಲಿ ಹಾಗೆ ಇಂಟ್ರಾಕ್ಟ್ ಮಾಡೋಣ. ಪ್ಲೀಸ್ ಟೆಕ್ಸ್ಟ್ ಮೀ ಇನ್ ದ ಕಮೆಂಟ್ ಬಾಕ್ಸ್. ಸೊ ವೇಟಿಂಗ್ ಫಾರ್ ಯೋರ್ ಮೆಸೇಜ್. Till I meet you in the next video. Bye. Take care.